ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ 2012ರಿಂದ ಈಚೆಗೆ PSI ಪ್ರಶ್ನೆ ಪತ್ರಿಕೆಗಳನ್ನ ನಾವಿಲ್ಲಿ ಅನಲೈಸಿಸ್ ಮಾಡ್ತಾ ಹೋಗ್ತೀವಿ. ಈ ಪ್ರತಿಯೊಂದು ಪ್ರಶ್ನೆಗಳನ್ನ ಒಂದು ವಿವರಣೆ ಸಹಿತ ನಾವಿಲ್ಲಿ ನೋಡ್ತಾ ಹೋಗ್ತಕ್ಕಂಥದ್ದು. ಇದು ಪಾರ್ಟ್ 1 ಆಗಿರುತ್ತೆ ಇವತ್ತಿಂದು. ಇದೇ ರೀತಿಯಾಗಿ ನಾವು ಪ್ರತಿದಿನ ಕೂಡ ಈ PSI ಪ್ರಶ್ನೆ ಪತ್ರಿಕೆಗಳ ಒಂದು ಅನಲೈಸಿಸ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಇದು 2012ರ ಒಂದು RSI ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಓಕೆ, ಇದರಲ್ಲಿ ಬ್ರಿಟಿಷ್ ಕಂಪನಿಗಳಿಗೆ ಯಾವ ಯುದ್ಧ ಭೂ ತೆರಿಗೆಯನ್ನು ವಸೂಲಿ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿತು ಅಂತ ಪ್ರಶ್ನೆ ಆಗಿದೆ. ಅಂದ್ರೆ ಆ ಯುದ್ಧದಿಂದ ಬ್ರಿಟಿಷರಿಗೆ ಭೂ ತೆರಿಗೆಯನ್ನ ವಸೂಲಿ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಂತಾಯ್ತು. ಯಾವ ಯುದ್ಧ ಅಂತ ಕೇಳಿದ್ದಾರೆ. ಪ್ಲಾಸಿ ಕದನ, ವಾಂಡಿವಾಶ್ ಕದನ, ಬಕ್ಸಾರ್ ಕದನ ಮತ್ತು ಬೇಡಾರ್ ಕದನ ಅಂತ ಇದೆ. ಯಾವ ಯುದ್ಧದಿಂದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅದು ಬಕ್ಸಾರ್ ಕದನ ಅನ್ನುವಂಥದ್ದು. ಈ ಬಕ್ಸಾರ್ ಕದನದಿಂದ ಬ್ರಿಟಿಷರಿಗೆ ಸಾಕಷ್ಟು ಅಲ್ಲಿ ಸವಲತ್ತುಗಳು ಸಿಕ್ಕಿರ್ತಕ್ಕಂಥದ್ದು. ಈ ಬಕ್ಸಾರ್ ಕದನ ಅಂತ ಬಂದಾಗ ಇದು 1764 ಅಕ್ಟೋಬರ್ 22ರಂದು ಯುದ್ಧ ಆಗ್ತಕ್ಕಂಥದ್ದು. 22-23ರಂದು ಆಗಿರ್ತದೆ. ಸೊ ಈ ಯುದ್ಧದಲ್ಲಿ ಬ್ರಿಟಿಷರು ಇಲ್ಲಿ ಜಯವನ್ನ ಸಾಧಿಸ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಈ ಬಕ್ಸಾರ್ ಕದನ ಅಂತ ಬಂದಾಗ ಬಂಗಾಳದ ನವಾಬನಾಗಿರ್ತಕ್ಕಂತಹ ಮೀರ್ ಖಾಸಿಂ ಮತ್ತೆ ದೆಹಲಿಯ ಚಕ್ರವರ್ತಿ ಆಗಿರ್ತಕ್ಕಂತಹ 2ನೇ ಶಾಲಂ, ಅದ್ರ ಜೊತೆಗೆ ಔದ್ನ ನವಾಬನಾಗಿರ್ತಕ್ಕಂತಹ ಶುಜಾ ಉದ್ದೌಲ್, ಈ 3 ಜನ ಅಂದ್ರೆ ಈ ತ್ರಿಕೂಟ ಸೈನ್ಯ, ಈ ತ್ರಿಕೂಟ ಸೈನ್ಯವನ್ನ ಬ್ರಿಟಿಷರ ಹೆಕ್ಟರ್ ಮನ್ರೋ ಅವರ ನೇತೃತ್ವದ ಸೈನ್ಯ ಇವರನ್ನ ಸೋಲಿಸ್ತದೆ. ಯಾರನ್ನ? ಬಂಗಾಳದ ನವಾಬನಾಗಿರ್ತಕ್ಕಂಥ ಮೀರ್ ಖಾಸಿಂ, ಮತ್ತೆ ದೆಹಲಿಯ ಚಕ್ರವರ್ತಿ ಆಗಿರ್ತಕ್ಕಂಥ 2ನೇ ಶಾಲಂ, ಮತ್ತೆ ಔದ್ನ ನವಾಬನಾಗಿರ್ತಕ್ಕಂಥ ಶುಜಾ ಉದ್ದೌಲ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಯುದ್ಧದಲ್ಲಿ ಮೀರ್ ಖಾಸಿಂ ಏನ್ ಮಾಡ್ತಾನ, ಆ ಯುದ್ಧದಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ, ಅಲ್ಲಿಂದ ಪಲಾಯನ ಆಗೈತಾನ, ಹೌದಲ್ವಾ? ಅದಾದ ನಂತರ ಈತ ತಪ್ಪಿಸ್ಕೊಂಡು ಹೋದ ನಂತರ ಇಲ್ಲಿ ಉಳಿತಕ್ಕಂತಹ 2ನೇ ಶಾಲಂ ಮತ್ತು ಶುಜಾ ಉದ್ದೌಲ್ ಇವರಿಬ್ಬರನ್ನು ಕೂಡ ಅಲ್ಲಿ ಸೆರೆ ಹಿಡಿತಾರೆ. ಓಕೆ, ಇವರಿಬ್ಬರನ್ನು ಸೆರೆ ಹಿಡಿದಾದ ನಂತರ ಇವರಿಬ್ಬರನ್ನು ಅಲ್ಲಿ ಬಂಧನದಲ್ಲಿ ಇಡ್ತಾರ. ಆ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಬ್ರಿಟಿಷರ್ ಹೆಕ್ಟರ್ ಮನ್ರೋ ಮತ್ತು ಸರ್ ಐರಿಕೂಟ್ ಅವರ ನೇತೃತ್ವದಲ್ಲಿ ಏನಾಗುತ್ತೆ, ಇವರ ಮಧ್ಯೆ ಒಂದು ಒಪ್ಪಂದವಾಗ್ತಕ್ಕಂಥದ್ದು. ಅದನ್ನ ಏನಂತ ಕರಿತೀವಿ? ಅಲಹಾಬಾದ್ ಒಪ್ಪಂದ ಅಂತ ಕರಿತೀವಿ ನಾವು. ಅಲಹಾಬಾದ್ ಒಪ್ಪಂದ. ಓಕೆ, ಈ ಅಲಹಾಬಾದ್ ಒಪ್ಪಂದದ ಮುಖಾಂತರ ಏನ್ ಅಗ್ರಿಮೆಂಟ್ ಆಗಿರುತ್ತೆ ಅಂತಂದ್ರೆ, ಒಂದು ಈ ಶುಜಾ ಉದ್ದೌಲ್ ಅಂತಕ್ಕಂಥಲ್ಲ, ಔದ್ ನವಾಬನಾಗಿರ್ತಕ್ಕಂತಹ ಶುಜಾ ಉದ್ದೌಲ್ ರಾಬರ್ಟ್ ಕ್ಲೈವ್ನಿಗೆ 50 ಲಕ್ಷ ರೂಪಾಯಿ ಒಂದು ನಗದು ಹಣವನ್ನ ಕೊಡ್ಬೇಕಾಗಿತ್ತು. ಓಕೆ, ಅದಾದ ನಂತರ ದೆಹಲಿಯ ಚಕ್ರವರ್ತಿ ಆಗಿರ್ತಕ್ಕಂತಹ 2ನೇ ಶಾಲಂ, ಈ 2ನೇ ಶಾಲಂ ಏನ್ ಮಾಡ್ತಾನೆ ಅಂತಂದ್ರೆ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಈ 3 ಪ್ರಾಂತ್ಯಗಳಲ್ಲಿ ಆ ತೆರಿಗೆಯನ್ನ, ಅಲ್ಲಿ ಬರ್ತಕ್ಕಂಥ ತೆರಿಗೆಯನ್ನ ಬ್ರಿಟಿಷರಿಗೆ ಸಂಗ್ರಹಿಸಲು ಅವಕಾಶವನ್ನ ಕೊಟ್ಬಿಡ್ತಾನೆ. ಯಾರು? 2ನೇ ಶಾಲಂ. ಓಕೆ, ಸೊ ಇಲ್ಲಿಂದ ಏನಾಯ್ತಪ್ಪ ಅಂತಂದ್ರೆ ಈ ಅಧಿಕಾರ ಸಿಕ್ಕಾಯ್ತಲ್ಲ ಬ್ರಿಟಿಷರಿಗೆ, ಹಿಂಗಾಗಿ ಅವರ ಆಡಳಿತ ಅಧಿಕಾರ ಇನ್ನೂ ಉತ್ತುಂಗಕ್ಕೆ ಏರ್ಲಿಕ್ಕೆ ಕಾರಣವಾಯಿತು ಅನ್ನುವಂಥದ್ದು. ಓಕೆ, ಅದಷ್ಟಲ್ಲದೆ ಇವನಿಗೆ ವಾರ್ಷಿಕವಾಗಿ ಮತ್ತೆ ಬ್ರಿಟಿಷರೇ ಇವನಿಗೆ ಪಿಂಚಣಿಯನ್ನು ಕೊಡಬೇಕು. ಈ ತರ ಅಗ್ರಿಮೆಂಟ್ ಆಗಿರುತ್ತದೆ ಅಲಹಾಬಾದ್ ಒಪ್ಪಂದದ ಮುಖಾಂತರ. ಸೊ ಇಲ್ಲಿ ಪ್ಲಾಸಿ ಕದನ ಅಂತಕ್ಕಂಥದ್ದು ಭಾರತದಲ್ಲಿ ಬ್ರಿಟಿಷರ್ ಸಾಮ್ರಾಜ್ಯವನ್ನ ಬೀಜವನ್ನು ಬಿತ್ತಿದರೆ, ಇಲ್ಲಿ ಬಕ್ಸಾರ್ ಕದನ ಅಂತಕ್ಕಂಥದ್ದು ಅದನ್ನ ಹೆಮ್ಮರವಾಗಿ ನಿರ್ಮಾಣ ಮಾಡಿತು ಅನ್ನುವಂಥದ್ದು. ಅಂದ್ರೆ ಬಕ್ಸಾರ್ ಮುಖಾಂತರ ಏನಾಯ್ತು, ಅವ್ರಿಗೆ ಸಾಕಷ್ಟು ಅಲ್ಲಿ ಒಂದು ಅಲ್ಲಿ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಏನಾಯ್ತು, ಅವರಿಗೆ ಅಲ್ಲಿ ಸಾಕಷ್ಟು ಆಡಳಿತದಲ್ಲಿ ಹಿಡಿತವನ್ನು ಸಿಗ್ತಕ್ಕಂಥದ್ದು. ಅಲ್ಲಿ ಸ್ಥಳೀಯ ಆಡಳಿತವನ್ನೇ ಅವರು ರದ್ದುಗೊಳಿಸ್ತಾರೆ ಅಲ್ಲಿ, ಯಾರು? ಬ್ರಿಟಿಷರು. ಓಕೆ, ಹಿಂಗಾಗಿ ಇಲ್ಲಿ ಪ್ರಶ್ನೆ ಏನಾಗಿದೆಪ್ಪ ಅಂತಂದ್ರೆ ಬ್ರಿಟಿಷ್ ಕಂಪನಿಗಳಿಗೆ ಯಾವ ಯುದ್ಧದಿಂದ ಅವರಿಗೆ ಒಂದು ಭೂ ತೆರಿಗೆಯನ್ನ ವಸೂಲಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿತು ಅಂತ ಬಂದಾಗ ಅದು 1764ರ ಒಂದು ಬಕ್ಸಾರ್ ಕದನದ ಮುಖಾಂತರ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗೆ ಸೂಚಿಸಿರುವ ಯಾವ ವೈಸ್ರಾಯ್ ಭಾರತದ ಅಧಿಪತಿಯಾಗಿ ವಿಕ್ಟೋರಿಯಾ ರಾಣಿಯನ್ನು ಗುರುತಿಸಲು 1877ರಲ್ಲಿ ಒಂದು ದರ್ಬಾರನ್ನು ನಡೆಸ್ತಕ್ಕಂಥದ್ದು? ಅದು ಯಾರು ಅಂತ ಪ್ರಶ್ನೆ ಆಗಿದೆ. ಅದು ಲಾರ್ಡ್ ಲಿಟ್ಟನ್, ರಿಫನ್, ಲಾರ್ಡ್ ಲಿಂಡಿತ್ಗೋ ಮತ್ತು ಲಾರ್ಡ್ ಲ್ಯಾಂಡ್ಸ್ಟೋನ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅದು ಲಾರ್ಡ್ ಲಿಟ್ಟನ್ ಅಂತಕ್ಕಂಥ ಸರಿಯಾದ ಉತ್ತರ. ನೋಡಿ, ಲಾರ್ಡ್ ಲಿಟ್ಟನ್ ಅಂತ ಬಂದಾಗ ಇದು 1876ರಿಂದ 1880ರವರೆಗೆ ಆಡಳಿತದಲ್ಲಿ ಇರ್ತಕ್ಕಂಥ ಇತ್ತ. ಆ ಟೈಮಲ್ಲಿ ದಕ್ಷಿಣ ಭಾರತದಲ್ಲಿ ತೀವ್ರ ಬರಗಾಲಕ್ಕೆ ಕೂಡ ಇಲ್ಲಿ ಒಳಗಾಗಿತ್ತು. ಆ ಸಮಯದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಇದು 1877ರಲ್ಲಿ ರಾಣಿಗೆ ಒಂದು ಬಿರುದನ್ನು ಕೊಡಬೇಕು ಅಂತೇಳಿ, ಆ ರಾಣಿಯನ್ನು ಇಂಪ್ರೆಸ್ ಮಾಡ್ಬೇಕಂತೇಳಿ ಅವಳಿಗೆ ಎಂಪ್ರೆಸ್ ಬಿರುದನ್ನು ಕೊಡ್ಲಿಕ್ಕೆ ರೆಡಿ ಆಗ್ತಾನೆ. ಸಾಕಷ್ಟು ಆ ಕಾಲದಲ್ಲಿ ಆ ಟೈಮಲ್ಲಿ ಬರಗಾಲ ಬಿದ್ದಿದೆ.
ಆ ಬರಗಾಲ ಸಮಯದಲ್ಲಿ ಕೂಡ ಅವ್ರಿಗೆ ಈ ತರ ಅಲ್ಲಿ ದರ್ಬಾರನ್ನು ಮಾಡ್ತಾನೆ ಅಂತಂದ್ರೆ ಅದೆಷ್ಟು ಮಟ್ಟಿಗೆ ಸರಿ. ಅದಕ್ಕೆ ನಮ್ಮ ಭಾರತೀಯರು ಇದನ್ನ ವಿರೋಧ ಮಾಡ್ತಕ್ಕಂಥದ್ದು ಆ ಟೈಮ್‌ದಲ್ಲಿ. ಅದಷ್ಟೇ ಅಲ್ಲದೆ 1878ರಲ್ಲಿ ಆ ಬರ ಆಯೋಗ ಅಂತೇಳಿ ನೇಮಕ ಮಾಡ್ತಾನೆ. ಅದಾದ ನಂತರ ಏನ್ ಭಾರತೀಯರ ವಿರೋಧವನ್ನ ಮಾಡ್ತಾರಲ್ಲ, ಅದಾದ್ಮೇಲೆ ಬರ ಆಯೋಗವನ್ನ ಆತ ಅದು ನೇಮಕ ಮಾಡ್ತಕ್ಕಂಥದ್ದು. ಈ ಲಾರ್ಡ್ ಲಿಟನ್ ಅಂತ ಬಂದಾಗ ಈಗಾಗಲೇ ಇವನ ಮೇಲೆ ಪ್ರಶ್ನೆ ಆಗಿರ್ತಕ್ಕಂಥದ್ದು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಬರ್ತಿದೆ. ಅಂದ್ರ ಪತ್ರಿಕಾ ಕಾಯ್ದೆ ಅಂದ್ರ ಈ ಪತ್ರಿಕೆಯ ಮೇಲೆ ನಿಷೇಧವನ್ನ ಹೇರ್ತಕ್ಕಂಥದ್ದು. ಹೌದಲ್ವಾ? ಈ ಪತ್ರಿಕಾ ಸ್ವಾತಂತ್ರ್ಯವನ್ನ ನಿರ್ಬಂಧ ಮಾಡ್ತಕ್ಕಂಥವ್ನು ಯಾರು ಅಂತಂದ್ರ ಲಾರ್ಡ್ ಲಿಟನ್. ಇದನ್ನ ಜಾರಿಗೊಳಿಸಿದವರು ಯಾರು ಅಂತ ಪ್ರಶ್ನೆ ಆಗತ್ತೆ. ಅದು ಲಾರ್ಡ್ ಲಿಟನ್ ಅಂತಕ್ಕಂಥದ್ದು. ಅದು 1878ರಲ್ಲಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 1878-80ರ ಒಂದು ನಡುವೆ ಎರಡನೇ ಆಂಗ್ಲೋ ಅಫ್ಘನ್ ಯುದ್ಧ ಆಗ್ತದೆ. ಓಕೆ, ಆ ಎರಡನೇ ಆಂಗ್ಲೋ ಅಫ್ಘನ್ ಯುದ್ಧದಲ್ಲಿ ಈತ ಏನ್ ಮಾಡ್ತಾನೆ, ಗಂಧಮಕ್ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಈ ಗಂಧಮಕ್ ಒಪ್ಪಂದವನ್ನ ಮಾಡುವುದರ ಮುಖಾಂತರವಾಗಿ ಈತ ಅಫ್ಘಾನಿಸ್ತಾನವನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ತಕ್ಕಂಥದ್ದು. ಓಕೆ, ಇಲ್ಲಿ ಪ್ರಶ್ನೆ ಏನಾಗುತ್ತೆ ಅಂತಂದ್ರೆ ಎರಡನೇ ಆಂಗ್ಲೋ ಅಫ್ಘನ್ ಯುದ್ಧದಲ್ಲಿ ಯಾರು ಆಗ್ತಕ್ಕಂಥ ಟೈಮ್ ನಲ್ಲಿ ಯಾರು ಇರ್ತಾರೆ ಅಂತ ಬಂದಾಗ ಅದು ಲಾರ್ಡ್ ಲಿಟನ್ ಇರ್ತಕ್ಕಂಥದ್ದು. ಈ ರೀತಿ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ 1876ರಲ್ಲಿ ರಾಜರ ಬಿರುದುಗಳ ಕಾಯ್ದೆಯನ್ನ ತರ್ತಾನೆ. ಅಂದ್ರೆ ರಾಜರು ಏನ್ ತಮ್ಮ ಬಿರುದುಗಳು ಇರ್ತಲ್ಲ ಆ ಬಿರುದುಗಳನ್ನ ರದ್ದು ಮಾಡತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾನೆ. ಅದಾದ ನಂತರ 1978ರಲ್ಲಿ ನಾಗರಿಕ ಸೇವೆಗಳಲ್ಲಿ ಸುಧಾರಣೆ ತಂದು ನಾಗರಿಕ ಸೇವಾ ಪರೀಕ್ಷೆಗಳ ಇದು ಇಂಪಾರ್ಟೆಂಟ್. ನಾಗರಿಕ ಸೇವಾ ಪರೀಕ್ಷೆಗಳ ಒಂದು ಗರಿಷ್ಠ ವಯಸ್ಸನ್ನ ಏನ್ ಮಾಡ್ತಾನೆ 21ರಿಂದ 19ಕ್ಕೆ ಇದನ್ನ ಇಳಿಕೆ ಮಾಡ್ತಾನೆ. ಇದನ್ನ ಬೇಕಂತಲೇ ಮಾಡಿರ್ತಾನೆ ಈತ. ಅಂದ್ರೆ ಭಾರತೀಯರಲ್ಲಿ ಒಂದು ಹುದ್ದೆಯನ್ನು ಏರಬಾರದು ಅನ್ನೋ ಉದ್ದೇಶಕ್ಕಾಗಿ ಇದನ್ನ 21ರಿಂದ 19ಕ್ಕೆ ಅದನ್ನ ಇಳಿಕೆ ಮಾಡಿರ್ತಕ್ಕಂಥದ್ದು. ಯಾರು? ಲಾರ್ಡ್ ಲಿಟನ್. ಅದಕ್ಕಾಗಿ ಈತನನ್ನ ನೋಡಿ ಈ ನಕಾರಾತ್ಮಕ ವೈಸ್ರಾಯ್ ಅಂತೇಳಿ ಕರೀತಾರೆ ಈತನನ್ನ. ಯಾರ? ಲಾರ್ಡ್ ಲಿಟನ್ ಅನ್ನ ನಕಾರಾತ್ಮಕ ವೈಸ್ರಾಯ್ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಎರಡನೇ ಆಂಗ್ಲೋ ಅಫ್ಘನ್ ಯುದ್ಧದಲ್ಲಿ ಪಾಲ್ಗೊಂಡಿರ್ತಾನೆ. ಹೌದಲ್ವಾ? ಮತ್ತೇನ್ ಮಾಡ್ತಾನೆ? ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನು ಜಾರಿಗೆ ತರ್ತಾನೆ. ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ ವಿಜಯನಗರ ಸಾಮ್ರಾಜ್ಯ ಇದ್ದಿದ್ದು ಅಂತಂದ್ರೆ ಯಾವ ಎರಡು ನದಿಗಳ ಮಧ್ಯೆ ಐತಿ ಅಂತ ಪ್ರಶ್ನೆ ಆಗಿದೆ. ಕಾವೇರಿ ತುಂಗಭದ್ರಾ ದೋಬ್, ಕೃಷ್ಣ ತುಂಗಭದ್ರಾ ದೋಬ್, ಮತ್ತೆ ಕೃಷ್ಣ ಕಾವೇರಿ ದೋಬ್ ಮತ್ತು ಭೀಮಾ ಗಂಗಾ ತುಂಗಭದ್ರಾ ದೋಬ್. ದೋಬ್ ಅಂತಂದ್ರೆ ಎರಡು ನದಿಗಳ, ಇಲ್ಲೊಂದು ನದಿ ಐತಿ ಇಲ್ಲೊಂದು ನದಿ ಐತಿ. ಆ ಎರಡು ನದಿಗಳ ನಡುವಿನ ಪ್ರದೇಶಕ್ಕೆ ಏನಂತ ಕರೀತಾರೆ? ದೋಬ್ ಅಂತೇಳಿ ಕರೀತಾರೆ. ಸೊ ಯಾವ ಎರಡು ನದಿಗಳ ಮಧ್ಯೆ ವಿಜಯನಗರ ಸಾಮ್ರಾಜ್ಯ ಇತ್ತು ಅಂತ ಪ್ರಶ್ನೆ ಆಗಿದೆ. ಓಕೆ, ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಅದು ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವೆ ಇರ್ತಕ್ಕಂಥದ್ದು. ಓಕೆ, ಈ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಇದು 1336ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. 1646ರವರೆಗೂ ಇದು ಆಡಳಿತದಲ್ಲಿ ಇತ್ತು ಅನ್ನುವಂಥದ್ದು. ಒಟ್ಟು ಒಂದು 4 ಮನೆತನಗಳ ಆಳ್ವಿಕೆ ಮಾಡ್ತೇವೆ. ಒಂದು ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಅನ್ನುವಂತಹ ಒಟ್ಟು 4 ಮನೆತನಗಳು ಇದನ್ನ ಆಳ್ವಿಕೆಯನ್ನು ಮಾಡ್ತವೆ. ಓಕೆ, ಈ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಇದನ್ನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಹಕ್ಕರಾಯ, ಬುಕ್ಕ ಮತ್ತು ಕಂಪನ್ನ, ಮಾರಣ್ಣ ಹಾಗೂ ಮುದ್ದಣ್ಣ ಅಂತಕ್ಕಂಥದ್ದು. ಇವರೆಲ್ಲರೂ ಸೇರ್ಕೊಂಡು ಈ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದು. ಓಕೆ, ಇದು ತುಂಗಭದ್ರಾ ನದಿ ದಡದ ಮೇಲೆ ಇದು ಸ್ಥಾಪನೆ ಆಗ್ತಾ ಬರ್ತದೆ. ಇದರ ರಾಜಧಾನಿ ಯಾವುದು ಅಂತಂದ್ರೆ ಹಂಪಿ. ರಾಜಧಾನಿ ಯಾವುದು? ಹಂಪಿ ಅನ್ನುವಂಥದ್ದು. ಈ ವಿಜಯನಗರ ಇದು ಆಲ್ರೆಡಿ 2020-21ರಲ್ಲಿ ಒಂದು ಸಿವಿಲ್ ಪಿಸಿಯಲ್ಲಿ ಕೇಳಿದಂತ ಪ್ರಶ್ನೆ ಇದು. ಈ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ಲಿಕ್ಕೆ ಗುರಿ ಯಾರು ಅಂತಂದ್ರೆ ಸಹಾಯ ಮಾಡಿದ್ರು ಯಾರು ಅಂತಂದ್ರೆ ವಿದ್ಯಾರಣ್ಯರು ಅನ್ನುವಂಥದ್ದು. ಹಾಗಾಗಿ ಇವರ ರಾಜ ಲಾಂಛನ ಯಾವುದು ಅಂತ ಬಂದಾಗ ಅದು ಎಡಮುಖ ವರಹ ಅನ್ನುವಂಥದ್ದು. ಎಡಮುಖ ವರಹ ಇವರ ರಾಜ ಲಾಂಛನ. ಈ ಸ್ಥಾಪನೆ ಮಾಡಿದ ಗುರಿ ಯಾರು ಅಂತಂದ್ರೆ ಬಂದಾಗ ವಿದ್ಯಾರಣ್ಯರು. ರಾಜಧಾನಿ ಯಾವುದು ಅಂತ ಬಂದಾಗ ಹಂಪಿ. ಓಕೆ, ಇದು ವಿಶೇಷತೆ ಏನಂತಂದ್ರ ಮೊಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಸ್ಥಳದಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ ದಂತಕಥೆಗಳ ಮುಖಾಂತರ. ಓಕೆ, ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಇದ್ದಾಗ ಉತ್ತರ ಭಾರತದಲ್ಲಿ ಯಾರ ಆಳ್ವಿಕೆಯನ್ನ ಮಾಡ್ತಾ ಇತ್ತು ಅಂತಂದ್ರ ಅದು ಮೊಹಮ್ಮದ್ ಬಿನ್ ತುಗ್ಲಕ್ ಆಳ್ವಿಕೆಯನ್ನ ಮಾಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಅಧಿದೇವತೆ ಅಂತ ಬಂದಾಗ ವಿರೂಪಾಕ್ಷ. ನೆಕ್ಸ್ಟ್ ನೋಡಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಮರೆತು ಹೋದ ಸಾಮ್ರಾಜ್ಯ ಅಂತ ಕರೆದವರು ಯಾರು ಅಂತ ಪ್ರಶ್ನೆ ಆಗಿತ್ತು. ಅದು ಯಾರಂತಂದ್ರೆ ರಾಬರ್ಟ್ ಸಿವೆಲ್. ಈ ರಾಬರ್ಟ್ ಸಿವೆಲ್ ಇವರು ಏನ್ ಹೇಳ್ತಾರೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಮರೆತು ಹೋದ ಸಾಮ್ರಾಜ್ಯ ಅಂತ ಕರೆದ್ರೆ ಅಲ್ಲಪ್ಪ ಅದು ಮರೆಯಲಾಗದ ಸಾಮ್ರಾಜ್ಯ ಅಂತ ಹೇಳಿದವರೇ ಸೂರ್ಯನಾರಾಯಣಾಚಾರ್ಯ ಅವರು. ಸೂರ್ಯನಾರಾಯಣಾಚಾರ್ಯ ಏನ್ ಹೇಳ್ತಾರೆ? ವಿಜಯನಗರ ಸಾಮ್ರಾಜ್ಯ ಇದು ಮರೆಯಲಾಗದ ಸಾಮ್ರಾಜ್ಯ ಅಂತ ಹೇಳ್ತಕ್ಕಂಥದ್ದು. ನೋಡಿ ಫೆರಿಸ್ತಾ ಅವರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದವರು ಮೂಲತಃ ಕನ್ನಡಿಗರೇ ಇವರು ಅಂತ ಹೇಳ್ತಾರೆ. ಅಂದ್ರೆ ಕರ್ನಾಟಕದ ರಾಯರು ಅಂತ ಉಲ್ಲೇಖಿಸಿದ್ದಾರೆ. ಯಾರು? ಫೆರಿಸ್ತಾ ಅನ್ನೋ ಇತಿಹಾಸಕಾರರು. ಅದೇ ರೀತಿಯಾಗಿ ಪ್ರೊಫೆಸರ್ ಎನ್ ವೆಂಕಟರಾಮಯ್ಯ, ಸೂರ್ಯನಾರಾಯಣಾಚಾರ್ಯ ಮತ್ತು ನೀಲಕಂಠ ಶಾಸ್ತ್ರಿ ಇಲ್ಲ ಇವರು ತೆಲುಗು ಮೂಲದವರು ಅಂತ ಹೇಳ್ತಕ್ಕಂಥದ್ದು. ಓಕೆ, ಅದೇನೇ ಇರಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಇಲ್ಲಿ
ಬಂದಂತಹ ಪ್ರವಾಸಿಗರು ಯಾರು ಅಂತ ಇದ್ರ ಮೇಲೆ ಪ್ರಶ್ನೆಗಳಾಗ್ತಕ್ಕಂಥ ಸಾಧ್ಯತೆ ಇರ್ತಾವ. ಈವನ್ KS ಅಲ್ಲಿ ಕೂಡ ಮ್ಯಾಥ್ಸ್ ದಿ ಫಾಲೋಯಿಂಗ್ ಅಲ್ಲಿ ಇದನ್ನ ಪ್ರಶ್ನೆ ಕೇಳಿದಾರೆ. ಅಂದ್ರೆ ಯಾರ ಆಸ್ಥಾನಕ್ಕೆ ಯಾವ ಇಲ್ಲಿ ಒಬ್ಬ ಪ್ರವಾಸಿಗ ಬರತಕ್ಕಂಥದ್ದು. ಓಕೆ. ನಿಕೋಲೋ ಕೋಂಟಿ 1ನೇ ದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ. ನಿಕೋಲೋ ಕೋಂಟಿ ಅಂತಕ್ಕಂಥದ್ದು ಇದು 1ನೇ ದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ. ಸಾಹಿತ್ಯ ಶಕ ವರ್ಷ 1421ರಲ್ಲಿ ಈತ ಬರ್ತಕ್ಕಂಥದ್ದು. ಆಮೇಲೆ ಅಬ್ದುಲ್ ರಜಾಕ್ ಅಂತವನು ಯಾರ 2ನೇ ದೇವರನ ಆಸ್ಥಾನಕ್ಕೆ ಬರ್ತಕ್ಕಂಥದ್ದು. 1ನೇ ದೇವರನ ಆಸ್ಥಾನಕ್ಕೆ ನಿಕೋಲೋ ಕೋಂಟಿ, 2ನೇ ದೇವರನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಬರ್ತಕ್ಕಂಥದ್ದು. ಇನ್ನ ನಿಕೇಟಿನ್ ಯಾರ ಆಸ್ಥಾನಕ್ಕೆ ಬರ್ತಾನೆ ಅಂತ ಬಂದಾಗ ಇದು ಈ ನಿಕೇಟಿನ್ ವಿರೂಪಾಕ್ಷನ ಆಸ್ಥಾನಕ್ಕೆ ಬರ್ತಾನೆ. ವಿರೂಪಾಕ್ಷನ ಆಸ್ಥಾನಕ್ಕೆ ಬರ್ತಾನೆ. ಅದ್ರ ಜೊತೆಗೆ ಬಹುಮನಿ ಸಾಮ್ರಾಜ್ಯಕ್ಕೂ ಈತ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರು? ನಿಕೇಟಿನ್. ನೆಕ್ಸ್ಟ್ ನೋಡಿ, ಡೊಮಿಂಗೋ ಪಯಾಸ್ ಅಂತವನು ಈತ ಕೃಷ್ಣದೇವರನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಡೊಮಿಂಗೋ ಪಯಾಸ್ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾನೆ. ಅದಾದ ನಂತರ ಪರ್ನಾವು ನ್ಯೂನಿಚ್ ಅಂತಕ್ಕಂಥದ್ದು ಇದು ಇವನು ಕೂಡ ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾನೆ. ಪರ್ನಾವ ನ್ಯೂನಿಚ್ ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಇದು ನೆನಪಿರಲಿ. ಅದಾದ ನಂತರ ಸೀಜರ್ ಪೆಡಿಸಿ ಅಂತಕ್ಕಂಥವನು ಈತ ತಾಳಿಕೋಟೆ ಯುದ್ಧ ಆದ ನಂತರ ಇಲ್ಲಿ ಭೇಟಿಯನ್ನ ಕೊಟ್ಟಿರ್ತಾನೆ ವಿಜಯನಗರ ಸಾಮ್ರಾಜ್ಯಕ್ಕೆ. ಸೊ ಭೇಟಿ ಕೊಟ್ಟಿರ್ತಾನೆ. ಈ ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾನವರು ವಾಸ ಮಾಡ್ತಾ ಇರಲಿಲ್ಲ, ಅಲ್ಲಿ ಕಾಡು ಪ್ರಾಣಿಗಳು ವಾಸ ಮಾಡ್ತಿದ್ವು ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಅಂದ್ರೆ ಅಷ್ಟು ಈ ಹಂಪಿ ಅಂತಕ್ಕಂಥದ್ದು ಹಾಳು ಕೊಂಪೆಯಾಗಿತ್ತು ಅಂತ ಹೇಳ್ತಕ್ಕಂಥದ್ದು. ಅಂದ್ರ ಅದೇನು ತಾಳಿಕೋಟೆ ರಕ್ಕಸತ್ತಂಗಡಿ ಯುದ್ಧ ಆಗ್ತದಲ್ಲ, ಯುದ್ಧ ಆದ ನಂತರ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶ ಹೊಂದಿತ್ತು ಅಂತ ಹೇಳ್ತಕ್ಕಂಥದ್ದು. ಯಾರು? ಸೀಜರ್ ಪೆಡಿಸಿ. ನೆಕ್ಸ್ಟ್ ನೋಡಿ, ಈ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಅವರ ಕಾಲದಲ್ಲಿ ಈ ಭೂ ಕಂದಾಯ ಪದ್ಧತಿಯನ್ನ ರಾಯರೇಖ ಪದ್ಧತಿ ಅಂತೇಳಿ ಕೂಡ ಕರಿತಾ ಇದ್ರು. ರಾಯರೇಖ ಪದ್ಧತಿ ಅಂತ ಕರೀತಾರೆ. ಮತ್ತೆ ಚಿನ್ನದ ನಾಣ್ಯಗಳನ್ನ ತರ ಅಂತೇಳಿ ಕರಿತಾ ಇದ್ರು ಅವರು. ಇವರ ಕಾಲದಲ್ಲಿ ಪ್ರಮುಖ ತೆರಿಗೆಗಳು ಅಂತ ಬಂದಾಗ ಅದು ಮಗ್ಗದ ತೆರಿಗೆಯನ್ನ ಮಗರೆ ಅಂತೇಳಿ ಕರಿತಾ ಇದ್ರು. ಗಣಿಗಳ ತೆರಿಗೆಯನ್ನ ಗಾನಗರಿ ಅಂತೇಳಿ ಕೂಡ ಕರಿತಾ ಇದ್ರು. ನಗದು ಪದ್ಧತಿಯನ್ನ ಸುವರ್ಣದಾಯ, ಧಾನ್ಯಗಳ ಪದ್ಧತಿಯನ್ನ ದವಸದಾಯ ಅಂತೇಳಿ ಕರಿತಾ ಇದ್ರು. ಅವರ ಕಾಲದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ತೆರಿಗೆಗಳು. ಓಕೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಅವರು ಸಾಹಿತ್ಯಕ್ಕೆ ಸಾಕಷ್ಟು ಇಲ್ಲಿ ಕೊಡುಗೆಯನ್ನು ಕೊಡ್ತಾರೆ. ಅದರಲ್ಲಿ ವಿದ್ಯಾರಣ್ಯರು ರಾಜಕಾಲ ನಿರ್ಣಯ ಅಂತ ಬರೀತಾರೆ. ಇನ್ನ ಗಂಗಾದೇವಿಯವರ ವೀರಕಂಪ ರಾಯಚರಿತ ಮತ್ತೆ ಅದಕ್ಕೆ ಮಧುರಾ ವಿಜಯಂ ಅಂತೇಳಿ ಕೂಡ ಕರೀತಾರೆ. ಇನ್ನ ಕೃಷ್ಣದೇವರಾಯರ ಜಾಂಬವತಿ ಕಲ್ಯಾಣ ಅಥವಾ ಉಷಾ ಪರಿಣಯಂ ಅನ್ನುವಂಥದ್ದು. ಇನ್ನ ಮಾಧವಸಾಯನ ಪರಾಸರ ಮಾಧವಿ ಅನ್ನುವಂಥದ್ದು ಇವರ ಕಾಲದ ಪ್ರಮುಖ ಸಾಹಿತ್ಯ ಅಂತಕ್ಕಂಥದ್ದು. ಓಕೆ. ಇದಿಷ್ಟು ವಿಜಯನಗರ ಸಾಮ್ರಾಜ್ಯ ಅಂತ ಬರ್ತದ. ಒಟ್ಟು ಇದನ್ನ 4 ಮನೆತನಗಳು ಆಳ್ವಿಕೆ ಮಾಡ್ತಕ್ಕ ಸಂಗಮ, ಸಾಳುವ, ತುಳುವ, ಅರವೀಡು ಅಂತಕ್ಕಂಥದ್ದು. ಇದು ರಾಜಧಾನಿ ಹಂಪೆ. ಯಾರ ಗುರು ಅಂತಂದ್ರೆ ವಿದ್ಯಾರಣ್ಯರು. ರಾಜಲಾಂಛನ 2 ಮುಖ ವರಹ. ಓಕೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ತನ್ನ ಸಾಮ್ರಾಜ್ಯದಲ್ಲಿ ತಂಬಾಕುನ್ನು ನಿಷೇಧಿಸಿದ ಮೊಘಲ ಚಕ್ರವರ್ತಿ ಯಾರು ಅಂತ ಪ್ರಶ್ನೆ ಆಗಿದೆ. ತನ್ನ ಸಾಮ್ರಾಜ್ಯದಲ್ಲಿ ತಂಬಾಕುನ್ನು ನಿಷೇಧಿಸಿದ ಮೊಘಲ ಚಕ್ರವರ್ತಿ ಯಾರು ಅಂತ ಬಂದಾಗ ಇಲ್ಲಿ ನೋಡಿ, ಬಾಬರ್, ಅಕ್ಬರ್, ಜಹಾಂಗೀರ್ ಮತ್ತು ಔರಂಗಜೇಬ್ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಜಹಾಂಗೀರ್. ಓಕೆ. ಈ ಜಹಾಂಗೀರ್ ಅಂತ ಬಂದಾಗ ಈತನ ಬಿರುದು ಯಾವುದು ಅಂತಂದ್ರ ಬಾದ್ಶಾ ಗಾಜಿ ಅನ್ನುವಂಥದ್ದು ಈತನ ಬಿರುದಾಗಿತ್ತು. ಇದನ್ನ ಹುತಾತ್ಮ ಸಂತ ಅಂತೇಳಿ ಕೂಡ ಕರೀತಾರೆ. ಈತನ ಗುರು ಯಾರು ಅಂತಂದ್ರ ಅಬ್ದುಲ್ ರಹೀಂ ಖಾನ್ ಅಂತಕ್ಕಂಥದ್ದು. ಅದರ ಜೊತೆಗೆ ಈತನ ಸಾಧನೆಗಳು ಅಂತ ಬಂದಾಗ 1614ರಲ್ಲಿ ಮೇವಾರದ ಅಮರ ಸಿಂಗ್ನನ್ನು ಕೂಡ ಈತ ಸೋಲಿಸ್ತಾನೆ. ಅದಾದ ನಂತರ 1608ರಲ್ಲಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? 1608ರಲ್ಲಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದ ಮೊದಲ ಬ್ರಿಟಿಷ್ ಅಧಿಕಾರಿ ಅಂತ ಬಂದಾಗ ಸರ್ ವಿಲಿಯಂ ಹಾಕಿನ್ಸ್ ಬರ್ತಾನೆ. ಅದಾದ ನಂತರ ಬ್ರಿಟಿಷ್ ರಾಯಭಾರಿ ಯಾರು ಬರ್ತಾನೆ ಅಂತಂದ್ರೆ ಮೊದಲ ಬಾರಿಗೆ ಸರ್ ಥಾಮಸ್ ರೂ ಅಂತ ಬರ್ತಕ್ಕಂಥದ್ದು. ಈತನೇ ಏನ್ ಮಾಡ್ತಾನೆ ಅಂತಂದ್ರೆ ಜಹಾಂಗೀರ್ನಲ್ಲಿ ಅಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾನೆ. ಅಂದ್ರೆ ಅಲ್ಲಿ ಹೊಸ ಒತ್ತುವನ್ನ ಸ್ಥಾಪನೆ ಮಾಡ್ಲಿಕ್ಕೆ. ಯಾರು? ಸರ್ ಥಾಮಸ್ ರೂ ಅಂತಕ್ಕಂಥದ್ದು. ಅದಾದ ನಂತರ ಈತನ ವಿಶೇಷತೆ ಇದೆ ಏನಂತಂದ್ರೆ ತಂಬಾಕುನು ನಿಷೇಧಿಸಿದ ಮೊದಲ ಮೊಘಲ್ ದೊರೆ ಅಂತ ಬಂದಾಗ ಅದು ಓಕೆ ಜಹಾಂಗೀರ್ ಅಂತಕ್ಕಂಥದ್ದು. ಆಮೇಲೆ ಜಹಾಂಗೀರ್ನ ಕಾಲವನ್ನ ಮೊಘಲರ ಚಿತ್ರಕಲೆಯ ಸುವರ್ಣ ಯುಗ ಅಂತೇಳಿ ಕೂಡ ಕರೀತಾರೆ. ಮೊಘಲರ ಚಿತ್ರಕಲೆಯ ಸುವರ್ಣ ಯುಗ ಯಾರ ಅವಧಿ ಅಂತ ಬಂದಾಗ ಅದು ಜಹಾಂಗೀರ್ನ ಅವಧಿಯಾಗಿರ್ತದೆ. ಅದಷ್ಟೇ ಅಲ್ಲದೆ ಈತ ಶಾಲಿಮರ್ ಹಾಗೂ ನಿಶಾಂತ್ ಅನ್ನುವಂತಹ 2 ಉದ್ಯಾನವನಗಳನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಶಾಲಿಮರ್ ಮತ್ತು ನಿಶಾಂತ್ ಅನ್ನುವಂತಹ 2 ಉದ್ಯಾನವನಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡ್ತಾನೆ. ಈತನ ಒಂದು ಆತ್ಮಕಥನ ಯಾವುದು ಅಂತಂದ್ರ ತುಜಿಕ್ ಇ ಜಹಾಂಗೀರ್ ಅನ್ನುವಂಥದ್ದು. ತುಜಿಕ್ ಇ ಜಹಾಂಗೀರ್. ಮತ್ತೆ ಇದನ್ನ ಸಮಾಧಿ ಎಲ್ಲಿ ಇತ್ತಪ್ಪ ಅಂತಂದ್ರ ಲಾಹೋರ್ನ ದಿಲ್ಕುಶ್ ನಲ್ಲಿ ಇರ್ತಕ್ಕಂಥದ್ದು. ಲಾಹೋರ್ ನಲ್ಲಿ ಈತನ ಸಮಾಧಿ ಇರ್ತಕ್ಕಂಥದ್ದು. ಓಕೆ. ಇಲ್ಲಿ ಅಂತಂದ್ರ ತನ್ನ ಸಾಮ್ರಾಜ್ಯದಲ್ಲಿ ತಂಬಾಕುನ್ನು ನಿಷೇಧಿಸಿದ ಮೊಘಲ ಚಕ್ರವರ್ತಿ ಯಾರು ಅಂತ ಪ್ರಶ್ನೆ ಆದ್ರೆ ಅದು ಜಹಾಂಗೀರ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, 12ನೇ ಶತಮಾನವು ಕರ್ನಾಟಕದಲ್ಲಿ ಒಂದು ಹೊಸ ಚಳವಳಿ ನೇತಾರ ಅನ್ನುವಂಥದ್ದು. ಯಾರಾಗಿದ್ರು ಅಂತಂದ್ರ ಇಲ್ಲಿ ವಸಂತ, ಕೃಷ್ಣದೇವ, ಬಸವಣ್ಣ ಅಥವಾ ಕನ್ನು ಆಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಬಸವಣ್ಣ ಅವರು ಅಂತ.
ಈ ಬಸವನವರು ಅಂತ ಬಂದಾಗ ಕ್ರಿಸ್ತಶಕ 1137ರಲ್ಲಿ ಬಿಜಾಪುರದ ಈ ಬಸವನ ಬಾಗೇವಾಡಿ ತಾಲೂಕಿನ ಇಂಕಳೇಶ್ವರ ಎಂಬಲ್ಲಿ ಇವರು ಜನಿಸ್ತಕ್ಕಂಥದ್ದು. ಇವರ ಗುರು ಯಾರು ಅಂತಂದ್ರೆ ಜಾತವೇದ ಮುನಿಗಳು ಅನ್ನುವಂಥದ್ದು. ಜಾತವೇದ ಮುನಿಗಳು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ ಇರ್ತಕ್ಕಂಥದ್ದು. ಇವರ ಆಧ್ಯಾತ್ಮಿಕ ಗುರು ಯಾರು ಅಂತ ಬಂದಾಗ ಅಲ್ಲಮ ಪ್ರಭು. ಆಧ್ಯಾತ್ಮಿಕ ಗುರು ಅಂತಂದ್ರ ಅಲ್ಲಮ ಪ್ರಭು. ಓಕೆ. ಇವರು ಯಾವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಅಂತ ಬಂದಾಗ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಇವರು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅನ್ನುವಂಥದ್ದು. ಓಕೆ. ಇವರು ಆಯ್ಕೆ ಹೊಂದಿದ ಸ್ಥಳ ಯಾವುದು ಅಂತ ಬಂದಾಗ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ. ಬೆಂಟಿಂಗ್ನು ಸಮಾಜ ಸುಧಾರಣೆ ಮಾಡಲು ಇವುಗಳ ಮೂಲಕ ಪ್ರಯತ್ನಿಸಿದನು ಅಂತ. ಅಂದ್ರ ಈತ ಸತಿ ಪದ್ಧತಿಯಂತಹ ಕ್ರೂರ ಆಚರಣೆಗಳನ್ನು ರದ್ದುಗೊಳಿಸಿದನು, ಮತ್ತೆ ಶಿಶು ಹತ್ಯೆಯನ್ನ ತಡೆಗಟ್ಟಿದನು, ಮತ್ತು ಕಾಳಿದೇವಿಗೆ ಬಲಿ ಕೊಡುವುದನ್ನು ತಪ್ಪಿಸಿದನು, ಮತ್ತೆ ಸಾರ್ವಜನಿಕ ಸೇವೆಗಳ ನೇಮಕಾತಿಯಲ್ಲಿ ಹೀನಾಯ ಭೇದಗಳನ್ನ ತೊಡೆದು ಹಾಕಿದನು ಅಂತ. ಇದ್ರಲ್ಲಿ ಸರಿಯಾದ ಉತ್ತರ ಯಾವುದು? ಇಲ್ಲಿ 1, 2, 3 ಮಾತ್ರ ಸರಿಯಾಗಿದ್ವು, ಅಥವಾ 1, 2 ಮತ್ತು 4 ಮಾತ್ರ ಸರಿಯಾಗಿದೆನಾ? 2, 3 ಮತ್ತು 4 ಮಾತ್ರ ಸರಿಯಾಗಿದೆ, ಎಲ್ಲಾ ಸರಿ ಇದಾವ ಪ್ರಶ್ನೆ ಆಗಿದೆ ಇಲ್ಲಿ. ಅಂದ್ರ ಸಮಾಜ ಸುಧಾರಣೆಗೆ ಆತ ಏನ ಕ್ರಮಗಳನ್ನು ಕೈಗೊಂಡ ಅಂತೇಳಿ ಪ್ರಶ್ನೆ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಅಂತಂದ್ರ ಇವಷ್ಟು ಸರಿಯಾಗಿರ್ತಕ್ಕಂಥದ್ದು. ಯಾಕಂತಂದ್ರ ಲಾರ್ಡ್ ವಿಲಿಯಂ ಅಂತ ಬಂದಾಗ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಬಂದಾಗ 1528ರಿಂದ 1835ರವರೆಗೆ ಈತ ಅಧಿಕಾರದಲ್ಲಿದ್ದ. ಈತ 1833ರಲ್ಲಿ ಚಾರ್ಟರ್ ಕಾಯ್ದೆಯು ಬಂಗಾಳದ ಗವರ್ನರ್ ಅನ್ನ ಭಾರತದ ಗವರ್ನರ್ ಜನರಲ್ ಅನ್ನಾಗಿ ಮಾಡಿತು. ಇದರ ಪ್ರಕಾರ ಈ ಚಾರ್ಟರ್ ಆಕ್ಟ್ ಪ್ರಕಾರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಬಂದಾಗ ಅದು ಲಾರ್ಡ್ ವಿಲಿಯಂ ಬೆಂಟಿಂಗ್. ಓಕೆ. ನೆಕ್ಸ್ಟ್ ನೋಡಿ, ಇದನ್ನ ಪರೋಪಕಾರಿ ಗವರ್ನರ್ ಜನರಲ್ ಅಂತ ಕೂಡ ಕರೀತಾರೆ. ನೋಡಿ, 1829 ಡಿಸೆಂಬರ್ 4ರಂದು ಓಕೆ, ಈತ ರಾಜಾರಾಮ್ ಮೋಹನ್ ರಾಯ್ ಅವರ ಸಹಾಯದಿಂದ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧಿಸಿದ ಅನ್ನುವಂಥದ್ದು. ಸತಿ ಸಹಗಮನ ಪದ್ಧತಿಯನ್ನ ನಿಷೇಧಿಸಿದ. ಯಾರು ನಿಷೇಧಿಸ್ತಾರೆ? ಸರ್ ವಿಲಿಯಂ ಬೆಂಟಿಂಗ್ ಅನ್ನುವಂಥದ್ದು. ಇದು ನಿಮಗೆ ನೇರವಾದ ಪ್ರಶ್ನೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಯಾರ ಸಹಾಯದೊಂದಿಗೆ ಅಂತ ಬಂದಾಗ ರಾಜಾರಾಮ್ ಮೋಹನ್ ರಾಯ್. ಓಕೆ. ನೆಕ್ಸ್ಟ್ ನೋಡಿ, ಅದಷ್ಟಲ್ಲದೆ ಈತ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಯಾವ ಪ್ರಾಂತ್ಯಗಳಲ್ಲಿ? ಉತ್ತರ ಪ್ರದೇಶದ ಆಗ್ರಾ, ಔದ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಯಾರು? ವಿಲಿಯಂ ಬೆಂಟಿಂಗ್. ನೆಕ್ಸ್ಟ್ ನೋಡಿ, ಅದಷ್ಟಲ್ಲದೆ ಹೆಣ್ಣು ಶಿಶು ಹತ್ಯೆ ಕಾಯ್ದೆಯನ್ನ ಜಾರಿಗೆ ತರ್ತಾನೆ. ಹೆಣ್ಣು ಶಿಶು ಹತ್ಯೆ ಕಾಯ್ದೆಯನ್ನ, ಅದಕ್ಕೆ ಇಲ್ಲಿ ಪ್ರಶ್ನೆ ಆಗಿದ್ದಾರೆ ಅವರು. ಶಿಶು ಹತ್ಯೆಯನ್ನ ತಡೆಗಟ್ಟಿದನು ಅಂತ ಹೇಳಿ. ಹೇಳಿಕೆ ಸರಿಯಾಗಿದನು ಇಲ್ವಾ ಅಂತೇಳಿ ಪ್ರಶ್ನೆ ಆಗಿದೆ. ಓಕೆ. ಹೆಣ್ಣು ಶಿಶು ಹತ್ಯೆ ಕಾಯ್ದೆಯನ್ನ ಜಾರಿಗೆ ತರ್ತಕ್ಕಂಥದ್ದು. ಅದಷ್ಟಲ್ಲದೆ ಇನ್ನೊಂದು ವಿಶೇಷತೆ ಏನಂತಂದ್ರ ಈತ ಇಂಗ್ಲಿಷ್ ಅನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿದನು ಅನ್ನುವಂಥದ್ದು. ಇಂಗ್ಲಿಷ್ ಅನ್ನ ಆಡಳಿತ ಭಾಷೆಯನ್ನಾಗಿ ಮಾಡ್ತಕ್ಕಂಥದ್ದು. 1831ರಲ್ಲಿ ಮೈಸೂರಿನಲ್ಲಿ ಕಮಿಷನರ್ ಆಡಳಿತವನ್ನ ಇಲ್ಲಿ ಜಾರಿಗೆ ತರ್ತಕ್ಕಂಥದ್ದು. 1831ರಿಂದ 1881ರವರೆಗೆ ಒಟ್ಟು 7 ಕಮಿಷನರ್ಗಳನ್ನು ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು. ಈ ಟೈಮಲ್ಲಿ 1831ರಲ್ಲಿ ಕಮಿಷನರ್ ಆಡಳಿತವನ್ನ ಇಲ್ಲಿ ಜಾರಿಗೆ ತರ್ತಾನೆ. ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. ನೆಕ್ಸ್ಟ್ ನೋಡಿ, 1835ರಲ್ಲಿ ಈತ ಥಾಮಸ್ ಮೆಕಾಲೆ ವರದಿಯನ್ನ ಜಾರಿಗೆ ತರ್ತಾನೆ. ಅಂದ್ರ ಈ ಥಾಮಸ್ ಮೆಕಾಲೆ ವರದಿ ಅಂತ ಕರೀತಾರೆ ಅಂತಂದ್ರ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತೇಳಿ ಕೂಡ ಕರೀತಾರೆ. ಓಕೆನಾ? ಥಾಮಸ್ ಮೆಕಾಲೆ ಈತನ ವರದಿಯನ್ನ ಇಲ್ಲಿ ಜಾರಿಗೆ ತರ್ತಕ್ಕಂಥದ್ದು. ಥಾಮಸ್ ಮೆಕಾಲೆ ಈತ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಏನ್ ಮಾಡ್ಬೇಕು, ಪರಿಚಯಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಭಾರತದಲ್ಲಿ ಅಂದ್ರ ಈ ದೇಶೀಯ ಶಿಕ್ಷಣದ ಜೊತೆಗೆ ಅಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಕಲಿಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಯಾರಪ್ಪ ಅಂತಂದ್ರೆ ಥಾಮಸ್ ಮೆಕಾಲೆ. ಅದಕ್ಕಾಗಿ ಆತನ ವರದಿಯನ್ನ ಜಾರಿಗೊಳಿಸಿದಂತ ಬಂದಾಗ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತಕ್ಕಂಥದ್ದು. ಓಕೆ. ಅದಕ್ಕೆ ಇಂಗ್ಲಿಷ್ ಅನ್ನ ಈತ ಆಡಳಿತ ಭಾಷೆಯನ್ನಾಗಿ ಈತ ಮಾಡ್ತಕ್ಕಂಥದ್ದು, ಜಾರಿಗೆ ತರ್ತಾನೆ. ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. ನೆಕ್ಸ್ಟ್ ನೋಡಿ, 1835ರಲ್ಲಿ ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜನ್ನ ಮತ್ತೆ ಬಾಂಬೆಯಲ್ಲಿ ಎಲ್ಫಿನ್ಸ್ಟನ್ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಆಗ್ರಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪಿಸಿ ನ್ಯಾಯಾಲಯಗಳಲ್ಲಿ ಪರ್ಷಿಯನ್ ಭಾಷೆಯ ಬದಲಾಗಿ ಸ್ಥಳೀಯ ಭಾಷೆಯನ್ನ ಅಲ್ಲಿ ಬಳಸಬೇಕಂತ ಹೇಳ್ತಾನೆ. ಅಂದ್ರೆ ಕೋರ್ಟ್ಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಬೇಕು, ಪರ್ಷಿಯನ್ ಭಾಷೆಯನ್ನ ಅಲ್ಲಿ ನಿಷೇಧವನ್ನು ಆಗ್ತಕ್ಕಂಥದ್ದು. ಅದಷ್ಟಲ್ಲದೆ ಇನ್ನೊಂದು ಏನು ಸಾಧನೆ ಅಂತಂದ್ರೆ 1836ರಲ್ಲಿ ಗಂಗಾ ಮೇಲ್ದಂಡೆ ಕಾಲುವೆಯನ್ನು ಕೂಡ ಈತನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಓಕೆ. ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಬಂದಾಗ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ. ಪರೋಪಕಾರಿ ಗವರ್ನರ್ ಜನರಲ್ ಅಂತ ಕೂಡ ಕರೀತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರ ಸಹಾಯದೊಂದಿಗೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇಂಗ್ಲಿಷ್ ಒಂದು ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಳ್ತಾನೆ. ಅದಷ್ಟಲ್ಲದೆ ಈತನ ಕಾಲದಲ್ಲಿಯೇ ಕಮಿಷನರ್ ಆಡಳಿತವನ್ನು ಜಾರಿಗೆ ತಂದಿರ್ತಾನೆ. ಓಕೆ. ಹೆಣ್ಣು ಶಿಶು ಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ವಿಲಿಯಂ ಬೆಂಟಿಂಗ್. ನೆಕ್ಸ್ಟ್ ಕ್ವಶನ್ ನೋಡಿ,
ಭಾರತದ ರಾಷ್ಟ್ರಗೀತೆಯಾಗಿದ್ದ ವಂದೇ ಮಾತರಂ ಯಾವ ಕಾದಂಬರಿಯಲ್ಲಿ ಅಂತ ಬಂದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬಂಕಿಂ ಚಂದ್ರ ಚಟರ್ಜಿ ಅವರ ಒಂದು ಕಾದಂಬರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದಕ್ಷಿಣ ಬಸಾಲ್ಟ್ ಶಿಲೆಯು ಕೆಳಗಿನ ಯಾವ ಶಿಲಾ ವ್ಯವಸ್ಥೆಯಿಂದ ರೂಪುಗೊಂಡಿದೆ ಅಂತ ಪ್ರಶ್ನೆ ಆಗಿದೆ. ದಕ್ಷಿಣ ಬಸಾಲ್ಟ್ ಶಿಲೆಯು ಯಾವ ಶಿಲಾ ವ್ಯವಸ್ಥೆಯಿಂದ ರೂಪುಗೊಂಡಿದೆ ಅಂತಂದ್ರೆ ಅದು ಪ್ರಾಥಮಿಕ ಶಿಲಾ ವ್ಯವಸ್ಥೆ, ಪುರಾಣ ಶಿಲಾ ವ್ಯವಸ್ಥೆ, ದ್ರಾವಿಡ ಶಿಲಾ ವ್ಯವಸ್ಥೆ ಮತ್ತು ಆರ್ಯನ್ ಶಿಲಾ ವ್ಯವಸ್ಥೆ ಅಂತ ಇದೆ. ದಕ್ಷಿಣ ಬಸಾಲ್ಟ್ ಶಿಲೆಯು ಕೆಳಗಿನ ಯಾವ ಶಿಲಾ ವ್ಯವಸ್ಥೆಯಿಂದ ರೂಪುಗೊಂಡಿದೆ ಅಂತ ಬಂದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಪ್ರಾಥಮಿಕ ಶಿಲಾ ವ್ಯವಸ್ಥೆ ಅಂತ ಬಂದಿದೆ. ಪ್ರಾಥಮಿಕ ಶಿಲಾ ವ್ಯವಸ್ಥೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನಾವು ಪ್ರಾಥಮಿಕ ಶಿಲೆಗಳು ಅಂತ ಓದ್ತೀವಿ. ಓಕೆ, ಈ ಪ್ರಾಥಮಿಕ ಶಿಲೆಗಳು ಅಂತ ಬಂದಾಗ ಇವು ಪ್ರೈಮರಿ, ಇದು ಪ್ರದರ ಶಿಲೆಗಳು ಅಂತ ಬಂದಾಗ ಸೆಕೆಂಡರಿ ಶಿಲೆಗಳು ರಾಕ್ಸ್ ಅಂತ ಹೇಳಿ ಕೂಡ ಕರಿತೀವಿ ನಾವು. ಓಕೆ, ಇಲ್ಲಿ ಪ್ರಾಥಮಿಕ ಶಿಲೆಗಳು ಅಂತ ಬಂದಾಗ ಇವು ನೇರವಾಗಿ ಲಾವಾ ಅಥವಾ ಮ್ಯಾಗ್ಮಾದಿಂದ ನಿರ್ಮಾಣವಾಗ್ತವೆ. ಅಂದ್ರೆ ಇದು ಭೂಮಿಯ ಅಂತರಾಳದಲ್ಲಿ ಏನಿರ್ತದ, ಇಲ್ಲಿ ಮ್ಯಾಗ್ಮಾ ಇರ್ತಕ್ಕಂಥದ್ದು. ಓಕೆ, ಮ್ಯಾಗ್ಮಾ ಇರ್ತಕ್ಕಂಥದ್ದು ಭೂಮಿಯ ಅಂತರಾಳದಲ್ಲಿ ಮ್ಯಾಗ್ಮಾ ಇರ್ತದಲ್ಲ, ಇದು ಭೂಮಿಯ ಜ್ವಾಲಾಮುಖಿ ಮುಖಾಂತರ ಭೂಮಿಯ ಹೊರಗೆ ಬರ್ತದೆ. ಹೊರಗೆ ಬಂದ ನಂತರ ಇದನ್ನ ಅಂತ ಕರಿತಾವ ಲಾವಾ ಅಂತೇಳಿ ಕರಿತಕ್ಕಂಥದ್ದು. ಸೊ ಇದರಿಂದ ಏನಾಗ್ತದೆ, ಈ ಲಾವಾ ಇದು ದ್ರವ ರೂಪದಲ್ಲಿ ಇರ್ತದೆ, ಲಿಕ್ವಿಡ್ ಅಲ್ಲಿ ಇರ್ತದೆ. ಈ ದ್ರವ ರೂಪದ ಒಂದು ಈ ಮ್ಯಾಗ್ಮಾ ಭೂಮಿಯ ಹೊರ ಬಂದಾಗ ಏನಾಗ್ತದ, ಇದು ಘನೀಕರಣಗೊಳ್ತದೆ. ಓಕೆ, ಘನೀಕರಣಗೊಂಡು ಇದು ಶಿಲೆ ಆಗ್ತಕ್ಕಂಥದ್ದು. ಓಕೆ, ಹಿಂಗ ಈ ಮ್ಯಾಗ್ಮಾದಿಂದ ಏನಾಗುತ್ತೆ, ಈ ಪ್ರಾಥಮಿಕ ಶಿಲೆಗಳು ನಿರ್ಮಾಣ ಆಗ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಪದರಗಳು ಕಂಡು ಬರೋದು ಅಂದ್ರೆ ಪಳೆಯುಳಿಕೆಗಳು ಇದರಲ್ಲಿ ಕಂಡು ಬರುವುದಿಲ್ಲ ಅನ್ನುವಂಥದ್ದು. ಅಂದ್ರೆ ನೇರವಾಗಿ ಇದು ಮ್ಯಾಗ್ಮಾದಿಂದ ಆಗಿರುತ್ತಲ್ಲ, ಸೊ ಯಾವುದೇ ಇದರಲ್ಲಿ ಪಳೆಯುಳಿಕೆಗಳು ಇರೋದ್ರಿಂದ ಯಾವುದೇ ಫ್ಯೂಯಲ್ ಕೂಡ ಇದರಲ್ಲಿ ಇರುವುದಿಲ್ಲ ಅಂತ. ಓಕೆ, ಮತ್ತೆ ಇವು ಅಪ್ರವೇಶ ನಾನ್ ಪುರಸ್ ಆಗಿರುವುದರಿಂದ ಕಠಿಣವಾಗಿದ್ದು ಸವಕಳಿಗೆ ಬೇಗ ತುತ್ತಾಗುವುದಿಲ್ಲ. ಅದ್ರ ಜೊತೆಗೆ ಇವು ಅಪ್ರವೇಶ ಕಠಿಣವಾಗಿದ್ದು ಅಂದ್ರೆ ಇದರಲ್ಲಿ ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು ಒಂದು ಶಿಲೆಗಳಾಗಿರ್ತಾವೆ. ಇದರಲ್ಲಿ ಯಾವುದೇ ನೀರಿನ ಅಂಶ, ಅಂತರ್ಜಲ ಅಂತಕ್ಕಂಥದ್ದು ಯಾವುದೇ ಕೂಡ ಇದರಲ್ಲಿ ಕಂಡು ಬರುವುದಿಲ್ಲ, ಯಾವುದು ಪ್ರಾಥಮಿಕ ಶಿಲೆ ಒಳಗೆ. ಓಕೆ, ನೆಕ್ಸ್ಟ್ ಪದರ ಶಿಲೆ ಅಂತ ಬಂದಾಗ ನೋಡಿ, ಇದು ಶಿಲೆ ಸವಕಳಿ ಆಗ್ತದೆ ಎನ್ನುವಂಥದ್ದು. ಅಂದ್ರ ಈ ಶಿಲೆನೇನಾಗತ್ತಪ್ಪ ಅಂತಂದ್ರೆ ಇದು ಪ್ರಕೃತಿಯ ಒಂದು ಸಾಕಷ್ಟು ವಿದ್ಯಮಾನಗಳಿಂದ, ಮಳೆ, ಗಾಳಿ, ಗುಡುಗು, ಸಿಡಿಲು, ಹೀಗೆ ಪ್ರಕೃತಿಯ ವಿದ್ಯಮಾನಗಳಿಂದ ಏನಾಗುತ್ತೆ ಅಂತಾರೆ, ಈ ಶಿಲೆ ಹಲವಾರು ವರ್ಷಗಳ ನಂತರ ಸವಕಳಿ ಆಗ್ತಾ ಬರ್ತದೆ. ಸವಕಳಿ ಆಗ್ತಾ ಆಗ್ತಾ ಏನಾಗುತ್ತೆ, ಭೂಮಿ ಎಲ್ಲೋ ಒಂದು ತಗ್ಗಾದ ಪ್ರದೇಶದಲ್ಲಿ ಹೋಗಿ ಸಂಗ್ರಹ ಆಗ್ತದೆ. ಹೀಗೆ ಸಂಗ್ರಹ ಆಗಿ ಇದು ಪದರ ಶಿಲೆಯಾಗಿ ನಿರ್ಮಾಣ ಆಗ್ತಕ್ಕಂಥದ್ದು. ಇದನ್ನ ನಾವು ಪದರ ಶಿಲೆ ಅಂತ ಕರಿತೀವಿ. ಸೊ ಹಲವಾರು, ಈ ಒಂದೇ ಶಿಲೆ ಅಲ್ಲ, ಈ ಶಿಲೆ ಒಳಗ ಸಾಕಷ್ಟು ಖನಿಜಾಂಶಗಳು ಇರ್ತಾವ. ಎಲ್ಲಾ ಖನಿಜಗಳಿಂದ ಏನಾಗುತ್ತೆ, ಇಲ್ಲಿ ಸಂಗ್ರಹ ಆಗೋದ್ರಿಂದ ಇದು ಬೇರೆ ಬೇರೆ ಖನಿಜಗಳಿಂದ ಕೂಡಿದ್ದು ಪದರಗಳಿಂದ ಕೂಡಿರ್ತದೆ. ಸೊ ಇದರಲ್ಲಿ ಇದು ಸರಂಧ್ರವಾಗಿರುತ್ತದೆ. ಸರಂಧ್ರವಾಗಿರುವುದರಿಂದ ಇದರಲ್ಲಿ ಅಂತರ್ಜಲ ಕೂಡ ಅಲ್ಲಿ ಕಂಡು ಬರತಕ್ಕಂಥದ್ದು. ಅದು ಪದರ ಶಿಲೆ ಒಳಗ ಅಂತರ್ಜಲ ಅನ್ನುವಂಥದ್ದು ಕಂಡು ಬರುತ್ತದೆ. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಶಿಲೆ ಸವಕಳಿ ಆಗುತ್ತದೆ ಹಾಗೂ ವಾಯುಮಂಡಲದ ಘಟಕಗಳಿಂದ ಚೂರು ಚೂರಾಗ್ತಕ್ಕಂಥದ್ದು ಹೋಗಿ ತಗ್ಗಾದ ಪ್ರದೇಶದಲ್ಲಿ ಬಂದು ಸೇರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಇದು ಪದರು ಶಿಲೆಯಾಗಿ ನಿರ್ಮಾಣ ಆಗ್ತಕ್ಕಂಥದ್ದು. ಸೊ ಈ ಶಿಥಿಲೀಕರಣದಿಂದ ಪದರು ಶಿಲೆಯಾಗಿದ್ದು ನಿರ್ಮಾಣವಾಗ್ತಾ ಬರ್ತದೆ. ಇದು ಬೇರೆ ಬೇರೆ ಶಿಲೆಯ ಸಂಯೋಜನೆಯಿಂದ ಆಗಿರುವುದರಿಂದ ಇದನ್ನ ದ್ವಿತೀಯ ಶಿಲೆ ಅಥವಾ ಸೆಕೆಂಡರಿ ರಾಕ್ಸ್ ಅಂತ ಕೂಡ ಇದನ್ನ ಕರಿತಾ ಬರ್ತಾರೆ. ಮತ್ತೆ ವಿವಿಧ ಶಿಲೆಗಳ ಪದರಗಳ ನಿರ್ಮಾಣವಾಗಿದ್ದು, ಹಾಗಾಗಿ ಇದರ ಮಧ್ಯದಲ್ಲಿ ಸಸ್ಯ ಹಾಗೂ ಪ್ರಾಣಿ ಪಳೆಯುಳಿಕೆಗಳು ಎಲ್ಲ ಕಂಡು ಬರ್ತವೆ. ಸಸ್ಯ ಮತ್ತು ಪ್ರಾಣಿ ಪಳೆಯುಳಿಕೆಗಳು ಅದಾವ ಅಂತಂದ್ರೆ ಇದರಲ್ಲಿ ಫ್ಯೂಯಲ್ ಕೂಡ ಸಿಗ್ತಕ್ಕಂಥದ್ದು, ಇಂಧನ ಕೂಡ ಸಿಗ್ತಕ್ಕಂಥದ್ದು, ಗ್ರೌಂಡ್ ವಾಟರ್ ಕೂಡ ಇರ್ತಕ್ಕಂಥದ್ದು. ಓಕೆ, ಇಂತಹ ಪದರ ಶಿಲೆ ಉದಾಹರಣೆ ಅಂತ ಬಂದಾಗ ಇಲ್ಲಿ ರೈವೆಗಲ್ ಅನ್ಬೋದು, ಮರಳುಗಲ್ಲು ಅನ್ಬೋದು, ಸುಣ್ಣದ ಕಲ್ಲು ಅನ್ಬೋದು, ಈ ತರ ಇಲ್ಲಿ ನೋಡ್ತಾ ಬರ್ತೀವಿ ನಾವು. ಓಕೆ, ಈ ಶಿಲೆಗಳು ಅಂತ ಬಂದಾಗ ನೋಡಿ, ಒಂದು ಅಗ್ನಿಶಿಲೆ, ಪದರು ಶಿಲೆ ಮತ್ತೆ ರೂಪಾಂತರ ಶಿಲೆಗಳು ಅಂತ ಮಾಡ್ತೀವಿ. ಒಂದು ಅಗ್ನಿಶಿಲೆ ಮತ್ತೆ ಇನ್ನೊಂದು ಪದರು ಶಿಲೆ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಅದು ರೂಪಾಂತರ ಶಿಲೆ ಅಂತ ಮಾಡ್ತೀವಿ ನಾವು. ಈ ಅಗ್ನಿಶಿಲೆ ಅಂತ ಬಂದಾಗ ಅಗ್ನಿಶಿಲೆ ಒಳಗ ನಾವು ಇದು ಯಾವ ಸ್ಥಳದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಆಧಾರದ ಮೇಲೆ ನಾವು ಇಲ್ಲಿ ಬಹಿಸರಣ, ಅಂತಃಸರಣ, ಮಧ್ಯಂತರ ಅಂತ ಮಾಡ್ತೀವಿ. ಅಂದ್ರೆ ಇಲ್ಲಿ ಜ್ವಾಲಾಮುಖಿ ಬರ್ತಾ ಇದೆ ಅಂತಂದ್ರೆ, ಜ್ವಾಲಾಮುಖಿ ಬರ್ತಾ ಇದೆ, ಇಲ್ಲಿ ಮ್ಯಾಗ್ಮಾ ಇದೆ. ಇದು ಜ್ವಾಲಾಮುಖಿ ಮ್ಯಾಗ್ಮಾ ಅಂತಕ್ಕಂಥ ಲಿಕ್ವಿಡ್ ರೂಪದಲ್ಲಿ ಇರ್ತದ. ಇದು ಮೇಲ್ಗಡೆ ಬಂದ್ರೆ ಇದನ್ನ ಬಹಿಸರಣ ಅಂತ ಕರಿತೀವಿ. ಇಲ್ಲಿ ಒಳಗಡೆನೆ ಇದು ಘನೀಕರಣಗೊಂಡ್ರೆ ಇದನ್ನ ಅಂತಃಸರಣ ಅಂತ ಕರಿತೀವಿ. ಮಧ್ಯದಲ್ಲಿ ಬಂದು ಏನಾದ್ರು ಘನೀಕರಣಗೊಂಡ್ರೆ ಇದನ್ನ ಮಧ್ಯಂತರ ಶಿಲೆಗಳು ಅಂತ ನಾವು ಕರಿತಾ ಬರ್ತೀವಿ. ಇಲ್ಲಿ ಬಹಿಸರಣ ಅಂತ ಬಂದಾಗ ಇವೆಲ್ಲ ಅಗ್ನಿಶಿಲೆಗಳಿವು. ನಿರ್ಮಾಣ ಆಧಾರದ ಮೇಲೆ ನಾವು ಡಿವೈಡ್ ಮಾಡಿದ್ದೇವೆ ಅಷ್ಟೇ. ಪ್ರಮುಖ ಅಗ್ನಿಶಿಲೆಗಳು ಅಂತ ಬಂದಾಗ ಬಸಾಲ್ಟ್, ರಿಯೋಲೈಟ್, ಆಂಡಿಸೈಟ್, ಗ್ರಾನೈಟ್, ಗ್ಯಾಬ್ರೋ, ಡಿಯೋರೈಟ್ ಮತ್ತು ಪೆರಿಡೋಟೈಟ್ ಅಂತ ಬರ್ತದೆ. ಅದರ ಜೊತೆಗೆ ಮಧ್ಯಂತರ ಒಳಗ ಡೋಲ್ರೈಟ್ ಮತ್ತು ಮೈಕ್ರೋ ಗ್ರಾನೈಟ್ ಅಂತಕ್ಕಂಥದ್ದು ಇವೆಲ್ಲ ಅಗ್ನಿಶಿಲೆಗಳು ಆಗಿರ್ತಕ್ಕಂಥದ್ದು. ಓಕೆ, ಪದರ ಶಿಲೆಗಳು ಅಂತ ಬಂದಾಗ ಇಲ್ಲಿ ಮರಳುಗಲ್ಲು ಅಂತ ಬರ್ತದ, ರೇವೆಗಲ್ಲು, ಜೇಡಿ ಶಿಲೆ, ಸುಣ್ಣದ ಕಲ್ಲು, ಡೋಲೋಮೈಟ್, ಜಿಪ್ಸಮ್, ಕಲ್ಲಿದ್ದಲು ಮತ್ತೆ ಫೀಟ್, ಇವೆಲ್ಲ ಏನಪ್ಪಾ ಅಂತಂದ್ರ
ಪದರು ಶಿಲೆಗಳಾಗಿದಾವ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ರೂಪಾಂತರ ಶಿಲೆಗಳು ಅಂದ್ರ ಒತ್ತಡ ಮತ್ತು ಏನಾಗಿರ್ತದ, ಒತ್ತಡ ಮತ್ತು ಉಷ್ಣ ಉಷ್ಣತೆ ಅನ್ನುವಂಥದ್ದು. ಇವುಗಳ ಆಧಾರದ ಮೇಲೆ ಏನಾಗತ್ತೆ, ಈ ಶಿಲೆ ಮುಂದೆ ಇದು ರೂಪಾಂತರ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಹಾಗೆ ಗ್ರಾನೈಟ್ ಇದ್ದಿದ್ದು ನೀಸ್ ಆಗ್ತದ, ಬಸಾಲ್ಟ್ ಇದ್ದಿದ್ದು ಶಿಸ್ಟ್ ಆಗಿ ಕನ್ವರ್ಟ್ ಆಗತ್ತ, ರೇವೆ ಇದ್ದಿದ್ದು ಸ್ಲೇಟ್ ಆಗ್ತದ, ಕಲ್ಲಿದ್ದಲು ಇದ್ದಿದ್ದು ಏನಾಗುತ್ತೆ ಅಂಥ್ರಾಸೈಟ್ ಆಗುತ್ತೆ. ಓಕೆ, ಆಮೇಲೆ ಗ್ರಾಫೈಟ್ ಇದ್ದಿದ್ದು ಏನಾಗುತ್ತೆ ವಜ್ರ ಆಗಿ ರೂಪಾಂತರ ಆಗ್ತಕ್ಕಂಥದ್ದು. ಓಕೆ, ಆಮೇಲೆ ಸುಣ್ಣದ ಕಲ್ಲು ಏನಾಗುತ್ತೆ ಅಮೃತ ಶಿಲೆಯಾಗಿ ಇದು ಬದಲಾವಣೆ ಆಗ್ತಕ್ಕಂಥದ್ದು. ಅಂದ್ರೆ ಒತ್ತಡ ಮತ್ತು ಉಷ್ಣತೆ ಹೆಚ್ಚಾದಂಗೆ ಏನಾಗುತ್ತೆ ಅಲ್ಲಿ ಶಿಲೆಗಳು ಅವು ರೂಪಾಂತರ ಆಗ್ತಕ್ಕಂಥದ್ದು. ಓಕೆ, ಒಂದು ಅಗ್ನಿಶಿಲೆ ಎನ್ಬಹುದು, ಪದರ ಶಿಲೆ ಎನ್ಬಹುದು, ರೂಪಾಂತರ ಶಿಲೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವು ಯುದ್ಧ ಅಪರಾಧಿಗಳಿಗೆ ಸಂಬಂಧಿಸಿದಂತೆ ಮೊದಲ ಶಾಶ್ವತ ಯುದ್ಧ ಅಪರಾಧ ನ್ಯಾಯಮಂಡಳಿ ಪ್ರಧಾನ ಕಚೇರಿಯಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿತ್ತಪ್ಪ ಅಂತೇಳಿ ನಿಮ್ಗೆ ಪ್ರಶ್ನೆ ಆಗಿದೆ ಅಷ್ಟೇ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಅಂತ ಪ್ರಶ್ನೆ ಆಗಿದೆ. ಇಲ್ಲಿ ನೆದರ್ಲ್ಯಾಂಡ್ ಎನ್ಬಹುದು, ಸ್ಕಾಟ್ಲೆಂಡ್, ಡೆನ್ಮಾರ್ಕ್ ಮತ್ತು ಅಮೆರಿಕ. ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಅದು ನೆದರ್ಲ್ಯಾಂಡ್. ನೆದರ್ಲ್ಯಾಂಡ್ ನ ಹೇಗ್ ಅನ್ನುವಂತ ಒಂದು ನಗರದಲ್ಲಿ ಏನೈತಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಕ್ಕಂಥದ್ದು ಇದೆ. ಓಕೆ, ICJ ಅಂತ ಕರಿತಾವೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ವಿಶ್ವ ಕೋರ್ಟ್ ಅಂತ ಹೇಳಿ ಕರಿತಾ ಬರ್ತಾರೆ. ಓಕೆ, ಇದು ಏನ್ ಮಾಡ್ತಿದೆ, ರಾಷ್ಟ್ರಗಳ ನಡುವೆ ಇರತಕ್ಕಂತಹ ಬಿಕ್ಕಟ್ಟನ್ನ ಬಗೆಹರಿಸಲು ಇರತಕ್ಕಂತಹ ಒಂದು ವಿಶ್ವದ ಅತ್ಯುನ್ನತ ನ್ಯಾಯಾಲಯ ಅಂತ ಕರಿತೇವೆ ನಾವು. ಓಕೆ, ಇದು ಸ್ಥಾಪನೆ ಆಗಿದ್ದು 1945 ಸ್ಥಾಪನೆ ಆಗಿದ್ದು ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿ ಅಂತಂದ್ರ ಇದು ನೆದರ್ಲ್ಯಾಂಡ್ ದೇಶದ ಹೇಗ್ ಅನ್ನುವಂತ ಸಿಟಿಯಲ್ಲಿ ಇದೆ. ಅದು ಪೀಸ್ ಪ್ಯಾಲೇಸ್ ಅಂತ ಕರಿತೇವೆ ನಾವು. ಓಕೆ, ನೆದರ್ಲ್ಯಾಂಡ್ ನ ಹೇಗ್ ಇದು ಹೆಡ್ ಕ್ವಾರ್ಟರ್ ಇದು. ಓಕೆ, ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಬಂದಾಗ ಒಟ್ಟು 15 ಮಂದಿ ನ್ಯಾಯಾಧೀಶರು ಇರ್ತಾರೆ. ಪ್ರಶ್ನೆ ಏನಾಗಿದೆ ಅಂತಂದ್ರೆ ಇವರ ಅಧಿಕಾರಾವಧಿ ಎಷ್ಟು ಅಂತ ಪ್ರಶ್ನೆ ಆಗಿದೆ. ಓಕೆ, ಇವರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ 9 ವರ್ಷ ಇರ್ತಕ್ಕಂಥದ್ದು. ಅಧಿಕಾರಾವಧಿ 9 ವರ್ಷ. ಒಟ್ಟು ಎಷ್ಟು ಮಂದಿ ನ್ಯಾಯಾಧೀಶರನ್ನ ಒಳಗೊಂಡಿರ್ತದ, 15 ಮಂದಿ ನ್ಯಾಯಾಧೀಶರನ್ನ ಇದು ಒಳಗೊಂಡಿರ್ತದ. ಓಕೆ, ಇವರ ಅಧಿಕಾರಾವಧಿ ಅಷ್ಟೇ 3 ಉಪಾಧ್ಯಕ್ಷರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಬಟ್ ಇವರು ಮರು ಆಯ್ಕೆಗೆ ಮತ್ತು ಆಯ್ಕೆ ಆಗ್ಲಿಕ್ಕೆ ಅರ್ಹರಿರ್ತಕ್ಕಂಥದ್ದು. ಓಕೆ, ಒಟ್ಟು 193 ರಾಷ್ಟ್ರಗಳು ಈ ICJ ಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ರು. ಓಕೆ, ನಮ್ಮ ಭಾರತೀಯರು ಕೂಡ ಇದರಲ್ಲಿ ನೇಮಕ ಆಗಿದ್ದಾರೆ. ಯಾರು ಈ ಹಿಂದೆ ಬೆನಿಗಲ್ ನರಸಿಂಗರಾವ್ ಅನ್ಬೋದು, ಮತ್ತೆ ರಘುನಂದನ್ ಫಾಟಕ್ ಅವರು, ನಾಗೇಂದ್ರ ಸಿಂಗ್ ಮತ್ತು ದಲ್ವೇರ್ ಭಂಡಾರಿ ಇವರೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದ ನಮ್ಮ ಭಾರತೀಯರು ಅನ್ನುವಂಥದ್ದು. ಓಕೆ, ಇಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಬಂದಾಗ ಹೆಡ್ ಕ್ವಾರ್ಟರ್ ಎಲ್ಲಿದೆ, ನೆದರ್ಲ್ಯಾಂಡ್ ಹೇಗ್ ನಲ್ಲಿದೆ. ಒಟ್ಟು 193 ಸದಸ್ಯ ರಾಷ್ಟ್ರಗಳು ಇರ್ತಕ್ಕಂಥದ್ದು. ಓಕೆ, ಕೇಂದ್ರ ಕಚೇರಿ ನೆದರ್ಲ್ಯಾಂಡ್ ಹೇಗ್ ಅಂತಕ್ಕಂಥದ್ದು. ಒಟ್ಟು 15 ಮಂದಿ ನ್ಯಾಯಾಧೀಶರು ಇರ್ತಾರೆ. ಇವರ ಅಧಿಕಾರಾವಧಿ ಅಂತ ಬಂದಾಗ 9 ವರ್ಷ ಇರ್ತಕ್ಕಂಥದ್ದು. ಇದಿಷ್ಟು ನೆನಪಿಟ್ಟುಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಕರ್ನಾಟಕದ ಯಾವ ಸ್ಥಳದಲ್ಲಿ ಯುರೇನಿಯಂ ಗಣಿಗಾರಿಕೆ ಅನುಮತಿ ದೊರೆತಿದೆ ಅಂತ ಬಂದಾಗ ಇಲ್ಲಿ ಅಥಣಿ ಅಂತ ಇದೆ, ಗೋಗಿ, ಗುಂಡ್ಲುಪೇಟೆ, ಅಂಕೋಲ ಅಂತ ಇದೆ. ಸರಿಯಾದ ಉತ್ತರ ಯಾವುದು? ಅಥಣಿ ಇದು ಬೆಳಗಾವಿಯಲ್ಲಿ ಬರ್ತದೆ. ಗೋಗಿ ಅಂತಕ್ಕಂಥ ಇದು ಯಾದಗಿರಿ ಡಿಸ್ಟ್ರಿಕ್ಟ್ ಒಳಗೆ ಬರ್ತಕ್ಕಂಥದ್ದು. ಓಕೆ, ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಗೋಗಿ ಅನ್ನುವಂಥದ್ದು. ಗೋಗಿಯಲ್ಲಿ ಆ ಒಂದು ಯುರೇನಿಯಂ ಗಣಿಗಾರಿಕೆಗೆ ಅನುಮತಿಯನ್ನು ಸಿಕ್ಕಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಚಿನ್ನ ಕೂಡ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಿನರಲ್ ಅಂತ ಹೇಳ್ಬೋದು. ಯಾಕಂದ್ರೆ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡತಕ್ಕಂತ ರಾಜ್ಯ ಅಂತ ಬಂದಾಗ ಅದು ನಮ್ಮ ಕರ್ನಾಟಕ ಆಗಿರ್ತದೆ. ಓಕೆ, ಅದು ಪ್ರಸ್ತುತ ರಾಯಚೂರು ಜಿಲ್ಲೆಯ ಹಟ್ಟಿ ಅಂತಕ್ಕಂಥ ಚಿನ್ನದ ಗಣಿ ಇದೆಲ್ಲ ಅತಿ ಹೆಚ್ಚು ಈಗ ಪ್ರಸ್ತುತ ಚಿನ್ನವನ್ನು ಉತ್ಪಾದನೆ ಮಾಡ್ತಾ ಇದೆ. ಇದಕ್ಕಿಂತ ಮುಂಚೆ ಯಾವ್ದಿತ್ತು ಅಂತಂದ್ರೆ ಕೋಲಾರದಲ್ಲಿ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಇರ್ತಕ್ಕಂಥ, ಬಟ್ ಇದನ್ನ ಮುಚ್ಚಿದ್ದಾರೆ. ಓಕೆ, ಅದಷ್ಟೇ ಅಲ್ಲದೆ ನಮ್ಮ ಧಾರವಾಡ ಹಾಗೂ ಚಿತ್ರದುರ್ಗಗಳಲ್ಲಿ ಕೂಡ ಚಿನ್ನ ಸಿಗ್ತಕ್ಕಂಥದ್ದು. ಓಕೆ, ವರ್ಷಕ್ಕೆ ಸುಮಾರು ನಮ್ಮ ಕರ್ನಾಟಕದಿಂದ 3000 kg ಚಿನ್ನವನ್ನ ಅಲ್ಲಿ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇನ್ನ ಕಬ್ಬಿಣದ ಅದಿರು ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವುದು ಮ್ಯಾಗ್ನೆಟ್ ರೂಪದ ಒಂದು ಅದಿರು ಸಿಗ್ತದೆ. ಓಕೆ, ಕಬ್ಬಿನ ಅದಿರು ಅಂತ ಬಂದಾಗ ಒಂದು ಮ್ಯಾಗ್ನೆಟೈಟ್ ಅಂತ ಬರ್ತದ, ಹೆಮಟೈಟ್ ಅಂತ ಬರ್ತದ, ಲಿಮೋನೈಟ್ ಅಂತ ಬರ್ತದ, ಲಿಮೋನೈಟ್ ಮತ್ತು ಇನ್ನೊಂದು ಯಾವುದು ಸಿಡ್ರೈಟ್ ಅಂತ ಬರ್ತದೆ. ಓಕೆ, ಈ ಕಬ್ಬಿಣದ ಪ್ರಮುಖ 4 ಅದಿರುಗಳು, 4 ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡ್ರೈಟ್. ಇದರಲ್ಲಿ ಅತ್ಯುನ್ನತ ಅದಿರು ಯಾವುದು ಬಂದಾಗ ಅದು ಮ್ಯಾಗ್ನೆಟೈಟ್ ಆಗಿರ್ತದೆ. ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡ್ರೈಟ್. ಓಕೆ, ಹೀಗೆ ಈ ಮ್ಯಾಗ್ನೆಟೈಟ್ ರೂಪದ ಒಂದು ಕಬ್ಬಿಣದ ಅದಿರು ಯಾವುದು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಬಹುಪಾಲು ಸಿಗ್ತಕ್ಕಂಥದ್ದು. ಓಕೆ, ಇದಷ್ಟು ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗ್ತದೆ. ಇದು ಬಳ್ಳಾರಿ ಜಿಲ್ಲೆ ಅನ್ಬೋದು. ಬಳ್ಳಾರಿ ಜಿಲ್ಲೆ ಮತ್ತು ಹೊಸಪೇಟೆ ಮತ್ತೆ ಚಿತ್ರದುರ್ಗ, ಬಾಗಲಕೋಟೆ, ತುಮಕೂರು ಇಲ್ಲೆಲ್ಲ ಕಬ್ಬಿಣದ ಅದಿರು ನಿಕ್ಷೇಪ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸುಣ್ಣದ ಕಲ್ಲು ಕೂಡ ಇರ್ತಕ್ಕಂಥದ್ದು. ಸುಣ್ಣದ ಕಲ್ಲು ಎಲ್ಲಿ ನಮ್ಮ
ಗುಲ್ಬರ್ಗ, ಬಾಗಲಕೋಟೆ, ಬೆಳಗಾವಿ, ಶಿವಮೊಗ್ಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಈ ಸುಣ್ಣದ ಕಲ್ಲು ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಗ್ರಾನೈಟ್ ಕೂಡ ಸಿಗ್ತಕ್ಕಂಥದ್ದು. ಗ್ರಾನೈಟ್, ಓಕೆ, ಗ್ರಾನೈಟ್ ನಿಕ್ಷೇಪಗಳ ಸಂಪನ್ಮೂಲವನ್ನು ಕೂಡ ಇದು ಹೊಂದಿದ್ದು. ಓಕೆ, ಮೈಸೂರು ಜಿಲ್ಲೆ ಅನ್ಬೋದು. ಮೈಸೂರು ಜಿಲ್ಲೆಯಲ್ಲಿ ಕಪ್ಪು ಗ್ರಾನೈಟ್ಗೆ ಫೇಮಸ್. ಮೈಸೂರು ಜಿಲ್ಲೆ ಕಪ್ಪು ಗ್ರಾನೈಟ್ಗೆ ಫೇಮಸ್ ಆದ್ರೆ, ಬಳ್ಳಾರಿ, ರಾಯಚೂರುಗಳಲ್ಲಿ ಗುಲಾಬಿ ಗ್ರಾನೈಟ್ಗೆ ಹೆಸರುವಾಸಿಯಾದರೆ, ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲೂಕಿನ ಹಾಗೂ ಮನಗಲಿ, ದೇವದುರ್ಗ, ಮುಂಡರಗಿ ಮುಂತಾದ ಪ್ರದೇಶಗಳು ಕೂಡ ಅಲ್ಲಿ ಪಿಂಕ್ ಗ್ರಾನೈಟ್ ಅಲ್ಲಿ ಸಿಗ್ತಕ್ಕಂಥದ್ದು. ಇನ್ನ ಫೆಲೈಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ದೇಶದಲ್ಲೇ ಅತಿ ಹೆಚ್ಚು, ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಫೆಲೈಟ್ ಅನ್ನುವಂತಹ ಅದಿರು ಕೂಡ ಇಲ್ಲಿ ಸಿಗ್ತಾ ಬರ್ತದ. ಶ್ರೀರಂಗಪಟ್ಟಣ ಅನ್ಬೋದು, ಮೈಸೂರಿನಲ್ಲಿ ಇದು ನಿಕ್ಷೇಪ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಮ್ಯಾಂಗ್ನೀಸ್ ಅದಿರು ಅಂತ ಬಂದಾಗ, ಇಡೀ ಕರ್ನಾಟಕ ದೇಶದಲ್ಲೇ ಮ್ಯಾಂಗ್ನೀಸ್ ಅನ್ನ ಅಲ್ಲಿ ಜಾಸ್ತಿಯಲ್ಲಿ ನಿಕ್ಷೇಪವನ್ನು ಕೂಡ ಹೊಂದಿರತಕ್ಕಂಥದ್ದು ಮ್ಯಾಂಗ್ನೀಸ್. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾಸ್ತಿ ಕಂಡು ಬರ್ತದೆ. ಮ್ಯಾಂಗ್ನೀಸ್ ಅದಿರು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಅದೇ ರೀತಿಯಾಗಿ ಶಿವಮೊಗ್ಗ, ವಿಶೇಷತೆ ಅಂತಂದ್ರೆ ಬಳ್ಳಾರಿ ಹಾಗೂ ಮೈಸೂರುಗಳಲ್ಲಿ ಕೂಡ ಮ್ಯಾಂಗ್ನೀಸ್ ಅದಿರು ಕಂಡು ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗೆ ಸೂಚಿಸಿರುವ ಗ್ರಹಗಳನ್ನು ಗಮನಿಸಿ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಇಲ್ಲಿ ಬುಧ, ಶುಕ್ರ, ಶನಿ, ಮಂಗಳ ಮತ್ತು ಗುರು ಇರ್ತಕ್ಕಂಥದ್ದು. ಗುರು ಹಾಗೂ ಮಂಗಳ ಇರ್ತಕ್ಕಂಥದ್ದು. ಇದರಲ್ಲಿ ಈ ಪೈಕಿ ಯಾವ ಗ್ರಹಗಳು ಪ್ರಾಚೀನ ಕಾಲದಿಂದ ನಮಗೆ ತಿಳಿದಿವೆ ಅಂತ ಪ್ರಶ್ನೆ ಆಗಿದೆ. ಇದು ನಾನು ಬಿಡಿಸ್ತಾ ಇರೋದು 2012ರ ಒಂದು RSI ಪ್ರಶ್ನೆ ಪತ್ರಿಕೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರ್ತಾವೆ. ಯಾವುದು ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ, ಇದರಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿ. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ನಮಗೆಲ್ಲ ಸಿಕ್ಕಿದ್ವು. ಆಮೇಲೆ ನಾವು ಯುರೇನಸ್ ಗ್ರಹವನ್ನು ನಾವಿಲ್ಲಿ ಪತ್ತೆ ಹಚ್ಚತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಸರಿಯಾದ ಬುಧ ಗ್ರಹ ಅಂತ ಬಂದಾಗ ಸೂರ್ಯನಿಗೆ ಅತ್ಯಂತ ಸಮೀಪವಾದಂತಹ ಗ್ರಹ. ಸೋಲಾರ್ ಸಿಸ್ಟಮ್ ಅಲ್ಲಿ ಇಲ್ಲಿ ಸೂರ್ಯ ಇದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಇರ್ತಕ್ಕಂಥದ್ದು. ಈ ಒಟ್ಟು 8 ಗ್ರಹಗಳಲ್ಲಿ ಒಟ್ಟು ನಾವೇನ್ ಮಾಡ್ತೀವಿ, 4 ಗ್ರಹಗಳನ್ನ ಆಂತರಿಕ ಗ್ರಹಗಳನ್ನಾಗಿ ಮಾಡ್ತೀವಿ. ಆಂತರಿಕ ಗ್ರಹಗಳು ಅಂತ ಮಾಡ್ತೀವಿ. ಇವುಗಳನ್ನ ಬಾಹ್ಯ ಗ್ರಹಗಳು ಅಂತ ಮಾಡ್ತಾ ಬರ್ತೀವಿ ನಾವು. ಓಕೆ, ಇದರಲ್ಲಿ ಬುಧ ಅಂತ ಬಂದಾಗ ಇದು ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಗ್ರಹ. ಯಾವುದು? ಬುಧ ಗ್ರಹ. ಇದನ್ನ ವಾಣಿಜ್ಯ ದೇವತೆ, ಗ್ರೀಕ್ ಹೆಸರಿನಲ್ಲಿ ಗ್ರೀಕರು ಅಂತ ಕರೀತಕ್ಕ ವಾಣಿಜ್ಯ ದೇವತೆ ಅಂತೇಳಿ ಕರಿತಾ ಬರ್ತಾರೆ. ಕಂದು ಬಣ್ಣದಲ್ಲಿದೆ. ಮತ್ತೆ ಇದರ ತಾಪಮಾನ ನೋಡಿ, ಒಂದ್ ಕಡೆ ಇದು +427 ಡಿಗ್ರಿ ಸೆಲ್ಸಿಯಸ್ ಇದ್ರೆ, ಇನ್ನೊಂದು -185 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಅಂದ್ರೆ ಇಲ್ಲಿ ಸೂರ್ಯ ಇದಾನಂತಂದ್ರೆ, ಸೂರ್ಯದಂತೆ ಇಲ್ಲಿ ಭೂಮಿ, ಇದು ಬುಧ ಗ್ರಹ ಇದೆ. ಬುಧ ಗ್ರಹದಲ್ಲಿ ಒಂದು ಭಾಗದಲ್ಲಿ ಏನಾಗುತ್ತೆ, ಸಾಕಷ್ಟು ಟೆಂಪರೇಚರ್ ಇರ್ತದೆ. ಓಕೆ, ಇಲ್ಲಿ ಎಷ್ಟಂತಂದ್ರ 427 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇದ್ರೆ, ಇದರ ಅಪೋಸಿಟ್ ಎಷ್ಟಿರುತ್ತೆ, -185 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಓಕೆ, ಒಂದು ಕಡೆ ಹೈಯೆಸ್ಟ್ ಇಲ್ಲಿ ಟೆಂಪರೇಚರ್ ಇದೆ, ಇಲ್ಲಿ ಬಹಳ ಕಡಿಮೆ ಏನೈತೆ ಅಂದ್ರೆ ಟೆಂಪರೇಚರ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತಂದ್ರೆ, ಅತಿ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸವನ್ನು ಹೊಂದಿದ ಗ್ರಹ ಯಾವುದು ಅಂತ ಪ್ರಶ್ನೆ ಆಗಿತ್ತು. ಅತಿ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸವನ್ನು ಹೊಂದಿದ ಗ್ರಹ ಯಾವ್ದಾಗಿದೆ ಅಂತಂದ್ರ ಅದು ಬುಧ ಗ್ರಹ ಅನ್ನುವಂಥದ್ದು. ನೋಡಿ, ಸೂರ್ಯನಿಗೆ ಅಭಿಮುಖವಾಗಿತ್ಲ, ಇದನ್ನ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿದೆ, 427 ಡಿಗ್ರಿ ಸೆಲ್ಸಿಯಸ್ ಇದೆ. ಬಟ್ ಅದರ ವಿರುದ್ಧವಾಗಿ ಏನಿದೆ, ಇಲ್ಲಿ ಸೂರ್ಯನ ಬೆಳಕು ಈಚೆ ಕಡೆ ಒಂದ್ ಸೈಡ್ ಬೀಳೋದಿಲ್ಲ. ಸೊ -185 ಡಿಗ್ರಿ ಸೆಲ್ಸಿಯಸ್ ಇದು ಮೈನಸ್ ಅಲ್ಲಿ ಇರ್ತಕ್ಕಂಥದ್ದು, ಇದು ಪ್ಲಸ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ಅತಿ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸವನ್ನು ಹೊಂದಿದ ಗ್ರಹ ಯಾವುದು ಅಂತ ಬಂದಾಗ ಬುಧ ಗ್ರಹ. ಅತಿ ಹೆಚ್ಚು ಉಷ್ಣಾಂಶ ಅಂತ ಬಂದಾಗ ಶುಕ್ರ ಗ್ರಹ ಆಗ್ತದೆ. ಓಕೆ, ಬಟ್ ಅತಿ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸ ಅಂತ ಬಂದಾಗ ಯಾವ್ದಾಗುತ್ತೆ, ಅದು ಬುಧ ಗ್ರಹ ಆಗ್ತಕ್ಕಂಥದ್ದು. ಮತ್ತೆ ಇದಕ್ಕ ಗುರುತ್ವ ಕೂಡ ಕಡಿಮೆ ಇದೆ. ಸೊ ಯಾವುದೇ ಇದಕ್ಕ ಉಪಗ್ರಹಗಳು ಕೂಡ ಕಂಡು ಬರುವುದಿಲ್ಲ. ಓಕೆ, ಮತ್ತೆ ನೋ ಅಟ್ಮಾಸ್ಫಿಯರ್ ಆನ್ ಸರ್ಫೇಸ್ ಆನ್ ಮರ್ಕ್ಯೂರಿ, ಬಿಕಾಸ್ ಆಫ್ ಅಲ್ಲಿಂದ್ರೆ ಬಹಳ ಗುರುತ್ವ ಅಲ್ಲಿ ಕಡಿಮೆ ಇರತಕ್ಕಂಥದ್ದು. ಓಕೆ, ನಾಸಾದವರು ಇದಕ್ಕೆ ಮೆಸೆಂಜರ್ ಅಂತ ಹೇಳಿ ಒಂದು ಉಪಗ್ರಹವನ್ನ ಕಳಿಸ್ತಾರೆ. ಮತ್ತೆ ESA ಮತ್ತೆ ಜಾಕ್ಸಾದವರಿಗೆ ಸೇರಿಸಿಕೊಂಡಿದ್ದಕ್ಕೆ ಬೆಪಿಲೋ ಕೊಲಂಬೋ ಅಂತ ಹೇಳಿ ಒಂದು ಅಲ್ಲಿ ಸ್ಯಾಟಲೈಟ್ ಅನ್ನ ಕಳಿಸ್ತಕ್ಕಂಥದ್ದು ಬುಧ ಗ್ರಹ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡಿ, ಈ ಶುಕ್ರ ಗ್ರಹ ಅಂತ ಬಂದಾಗ ಇದು ಸೂರ್ಯನಿಗೆ ಹತ್ತಿರವಾಗಿರ್ತಕ್ಕಂಥ 2ನೇ ಗ್ರಹ ಮತ್ತು ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಗ್ರಹ. ಓಕೆ, ಅಕ್ಷಭ್ರಮಣ ಅಂತ ಬಂದಾಗ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಪಾಯಿಂಟ್ ಇಟ್ಕೋಬೇಕು. ಯಾಕಂತಂದ್ರ ಇದರ ಅಕ್ಷಭ್ರಮಣ 249 ದಿನ ಇರ್ತಕ್ಕಂಥದ್ದು. 243 ದಿನ ಐತಿ. ಓಕೆ, ಇದು ಅಕ್ಷಭ್ರಮಣ. ಪರಿಭ್ರಮಣ ಎಷ್ಟಿದೆ ಅಂತಂದ್ರೆ 224 ದಿನ. ಅಂದ್ರೆ ಶುಕ್ರ ಗ್ರಹ ಒಂದು ದಿನ ಆಗ್ಬೇಕಂತಂದ್ರೆ ಎಷ್ಟು ಬೇಕು? ಒಂದು ದಿನ ಆಗ್ಬೇಕಂತಂದ್ರೆ ಅದಕ್ಕೆ 243 ದಿನ ಬೇಕು. ಒಂದು ದಿನ ಆಗ್ಬೇಕಂದ್ರೆ 243 ದಿನ ಆದಾಗ, ನಮ್ಮ ಭೂಮಿಯ 243 ದಿನ ಆದಾಗ ಶುಕ್ರನಲ್ಲಿ ಒಂದ್ ದಿನ ಆಗುತ್ತೆ. ಅದೇ ರೀತಿಯಾಗಿ ಶುಕ್ರನಲ್ಲಿ
224 ದಿನಗಳಾದಾಗ 1 ವರ್ಷ ಆಗತ್ತೆ. ಯಾಕಂತಂದ್ರ ಸೂರ್ಯನನ್ನ ಸುತ್ತ ಹಾಯಕ್ ಎಷ್ಟು ತಗೋತಾನೀತ? ಅದು ಶುಕ್ರ ಗ್ರಹ ಕೇವಲ 224 ದಿನ ತಗೋತಾನ. ಬಟ್ ತನ್ನ ಮೈ ಸುತ್ತ ತಾನು ಸುತ್ತಕ್ 1 ದಿನ ಆಗ್ಬೇಕಂತಂದ್ರೆ ಎಷ್ಟ್ ಬೇಕು? 243 ದಿನ ಬೇಕು. ಅಂದ್ರ 1 ದಿನ ಆಗೋಷ್ಟ್ರೊಳಗೆ 1 ವರ್ಷ ಆಗಿ ದಾಟಿ ಹೋಗಿರ್ತೈತಿ. ಅಂದ್ರ ಇಲ್ಲಿ 1 ದಿನಕ್ಕಿಂತ ವರ್ಷವೇ ಚಿಕ್ಕದಿರ್ತಕ್ಕಂಥದ್ದು. ಯಾವುದು? ಶುಕ್ರ ಗ್ರಹದಲ್ಲಿ. ಅಂದ್ರ ಪರಿಭ್ರಮಣ ಎಷ್ಟಿದೆ? ಸ್ಪೀಡ್ ಎಷ್ಟಿದ್ರೆ ಅದರ ಅಕ್ಷಭ್ರಮಣ ಸಾರಿ ಅಕ್ಷಭ್ರಮಣ ತನ್ನ ಮೈ ಸುತ್ತ ತಾನು ಏನ್ ಮಾಡ್ತಾನೆ? ಬಹಳ ನಿಧಾನವಾಗಿ ಚಲಿಸ್ತಕ್ಕಂಥದ್ದು. ಚಲಿಸ್ತಕ್ಕಂಥದ್ದು ಯಾರು? ಶುಕ್ರ ಗ್ರಹ. ಓಕೆ, ಇಯರ್ ಇಸ್ ಶಾರ್ಟರ್ ದ್ಯಾನ್ ಡೇ ಅಂತಕ್ಕಂಥದ್ದು. ಅಂದ್ರೆ ವರ್ಷಕ್ಕಿಂತ ಅಲ್ಲಿ ದಿನ ದೊಡ್ಡದಾಗತ್ತೆ ಅನ್ನುವಂಥದ್ದು. ಮತ್ತೆ ಇದರ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಕಂಡು ಬರ್ತದೆ, ನೈಟ್ರೋಜನ್ ಕೂಡ ಕಂಡು ಬರ್ತದೆ, ಹಂಗಲ್ವಾ? ಅದೇ ರೀತಿಯಾಗಿ ಇದು ಬೆಳಕನ್ನ ಇಲ್ಲಿ H2SO4 ಇರೋದ್ರಿಂದ ಬೆಳಕನ್ನ ಪ್ರತಿಫಲಿಸುತ್ತೆ. ಹಾಗಾಗಿ ಪ್ರಕಾಶಮಾನವಾದಂತಹ ಗ್ರಹ ಇದು. ಯಾವುದು? ಶುಕ್ರ ಗ್ರಹ ಅನ್ನುವಂಥದ್ದು. ಮತ್ತೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಇದು ತಿರುಗ್ತಕ್ಕಂಥದ್ದು. ಅಂದ್ರ ಎಲ್ಲಾ ಗ್ರಹಗಳು ಏನ್ ಮಾಡ್ತಾವ? ಗಡಿಯಾರದ ವಿರುದ್ಧ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಬರ್ತವೆ. ಬಟ್ ಇದು ಶುಕ್ರ ಗ್ರಹ ಅಂತಕ್ಕಂಥದ್ದು ಇದು ಗಡಿಯಾರದ ದಿಕ್ಕಿಗೆ ಇದು ಈ ರೀತಿ ತಿರುಗ್ತಕ್ಕಂಥದ್ದು. ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದು ಗಡಿಯಾರದ ದಿಕ್ಕಿಗೆ ತಿರುಗ್ತಕ್ಕಂಥದ್ದು. ಓಕೆ, ಮತ್ತೆ ಯಾವುದೇ ಉಪಗ್ರಹಗಳು ಕೂಡ ಶುಕ್ರ ಗ್ರಹಣಿಗೆ ಇಲ್ಲ. ಬುಧ ಮತ್ತು ಶುಕ್ರ ಗ್ರಹಣಿಗೆ ಯಾವುದೇ ಉಪಗ್ರಹಗಳು ಕಂಡು ಬರುವುದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ ಭೂಮಿ ಅಂತ ಬಂದಾಗ ಭೂಮಿ ಬಗ್ಗೆ ನಾವು ಸಪರೇಟ್ ಆಗಿ ಅಧ್ಯಯನ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿ. ಈತನ ನೀಲಿ ಗ್ರಹ ಅಂತ ಕೂಡ ಕರೀತೇವೆ. ಸೂರ್ಯನಿಂದ 1 ಆಸ್ಟ್ರಾನಮಿಕಲ್ ಯೂನಿಟ್ ದೂರ ಇರ್ತಕ್ಕಂಥದ್ದು. ಪರಿಭ್ರಮಣ 365 ದಿನ, ಮತ್ತೆ ಗುರುತ್ವ 9.8 ಇರ್ತಕ್ಕಂಥದ್ದು. ಅಂದ್ರೆ ಗ್ರಾವಿಟಿನ ಭೂಮಿನ ಬಿಟ್ಕೊ ಹೋಗ್ಬೇಕಂತಂದ್ರೆ. ಮತ್ತೆ ಇದರ ಉಷ್ಣಾಂಶ ಎಷ್ಟೈತು? 14 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥದ್ದು. ಅಂದ್ರೆ ಸರಾಸರಿ ಉಷ್ಣಾಂಶ ಇದು. ಓಕೆ, ಮತ್ತ ಇಲ್ಲಿ ಜೀವಿಗಳು ವಾಸವಾಗಿರೋದ್ರಿಂದ ಇಂತಹ ಗ್ರಹಗಳಿಂದ ಕರೀತಾರೆ ಗೋಲ್ಡಿಲಾಕ್ ಅಂತೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಮಂಗಳ ಗ್ರಹ ಅಂತ ಬಂದಾಗ ಸೂರ್ಯನ 4ನೇ ಸ್ಥಾನದಲ್ಲಿದ್ದು ಒಟ್ಟು ಇದು 25 ಡಿಗ್ರಿ ಇದು ಓರೆಯಾಗಿರ್ತಕ್ಕಂಥದ್ದು. ಓಕೆ, ಮತ್ತೆ ಇಲ್ಲಿ 4 ಋತುಗಳು ಕಂಡು ಬರ್ತವೆ. ಸಾಮಾನ್ಯವಾಗಿ ಇದು ಭೂಮಿಯನ್ನ ಹೋಲ್ತಕ್ಕಂಥದ್ದು. ಯಾವುದು? ಮಂಗಳ ಗ್ರಹ ಭೂಮಿಯನ್ನ ಇದು ಹೋಲುತ್ತದೆ. ಮತ್ತೆ ಇಲ್ಲಿ 4 ಋತುಗಳು ಅಂತ ಬಂದಾಗ ಇಲ್ಲಿ 6 ತಿಂಗಳಿಗೊಮ್ಮೆ ಋತುಗಳು ಚೇಂಜ್ ಆಗ್ತಾ ಬರ್ತವೆ. 6 ತಿಂಗಳಿಗೊಮ್ಮೆ. ಓಕೆ, ಮತ್ತೆ ಮಾನವನಿಂದ ಅತಿ ಹೆಚ್ಚು ಶೋಧನೆಗೆ ಒಳಗಾದಂತಹ ಗ್ರಹ ಯಾವುದು ಅಂತ ಬಂದಾಗ ಅದು ಮಂಗಳ ಗ್ರಹ. ಇದನ್ನ ಕೆಂಪು ಗ್ರಹ ಅಂತ ಕರೀತಾರೆ. ಯಾಕಂದ್ರೆ ಕಬ್ಬಿಣ ಆಕ್ಸೈಡ್ ಜಾಸ್ತಿ ಕಂಡು ಬರೋದ್ರಿಂದ ಅದು ಕೆಂಪಾಗಿ ಕಾಣ್ತಕ್ಕಂಥದ್ದು. ಮತ್ತೆ ಇದರ 2 ಉಪಗ್ರಹಗಳು ಅಂತ ಬಂದಾಗ ಫೋಬೋಸ್ ಮತ್ತು ಡಿಮೋಸ್ ಇವೆರಡು ಮಂಗಳ ಗ್ರಹದ ಉಪಗ್ರಹಗಳು. ಇದನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತೇಳಿ ನಮ್ಮ ಭಾರತದಿಂದ 2013ರಲ್ಲಿ ಮಾಮನ್ನು ಕಳಿಸ್ತಾರೆ, ಮಾರ್ಸ್ ಆರ್ಬಿಟರ್ ಮಿಷನ್ ಅಂತೇಳಿ. ಇನ್ನ ನಾಸಾದವರು ಪರ್ಸಿವಿರೆನ್ಸ್ ಅಂತ ಕಳಿಸ್ತಾರೆ. ಇನ್ನ UAE ದವರು ಹೋಪ್ ಅನ್ನುವಂತ ಒಂದು ಸ್ಯಾಟಲೈಟ್ ಅನ್ನು ಕಳಿಸ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಶನಿ ಗ್ರಹ ಅಂತ ಬಂದಾಗ ಇದು ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್. ಅಂದ್ರೆ ಗುರು ಗ್ರಹದ ನಂತರ 2ನೇ ಅತಿ ದೊಡ್ಡ ಗ್ರಹ ಯಾವುದು ಅಂತ ಬಂದಾಗ ಶನಿ ಗ್ರಹ. ಅತಿ ಕಡಿಮೆ ಸಾಂದ್ರತೆಯನ್ನು ಕೂಡ ಇದು ಹೊಂದಿದೆ. ಇಡೀ ನೋಡಿ ಈ ಶನಿ ಗ್ರಹವನ್ನ ಸಮುದ್ರದ ಮೇಲೆ ತಂದಿಟ್ರ ನಮ್ಮ ಸಮುದ್ರದ ಮೇಲೆ ಶನಿ ಗ್ರಹ ತೇಲ್ತದೆ. ಅಂದ್ರೆ ಅಷ್ಟು ಅಗಲ ಇರತಕ್ಕಂಥದ್ದು. ಡೆನ್ಸಿಟಿ ಇದರಿಂದ ಬಹಳ ಕಡಿಮೆ ಇದೆ. ಓಕೆ, ಮತ್ತೆ ಅನಿಲ ರಾಷ್ಟ್ರಗಳಿಂದ ಕೂಡಿದ್ದು ಉಂಗುರ ವ್ಯವಸ್ಥೆಯನ್ನು ಕೂಡ ಇದು ಹೊಂದಿರತಕ್ಕಂಥದ್ದು ಶನಿ ಗ್ರಹ. ಮತ್ತೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವುದು ಅಂತ ಬಂದಾಗ ಅದು ಶನಿ ಗ್ರಹ ಆಗಿರ್ತದ. ಇದರ ಉಪಗ್ರಹಗಳು ಅಂತ ಬಂದಾಗ ಟೈಟಾನ್ ಅನ್ಬೋದು, ರಿಯಾ ಅನ್ಬೋದು, ಟೆಥಿಸ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ ಯುರೇನಸ್ ಅಂತ ಬಂದಾಗ ಅನಿಲ ದೈತ್ಯ ಗ್ರಹವಾಗಿದ್ದು ಓಕೆ 1780ರಲ್ಲಿ ಇದನ್ನ ವಿಲಿಯಂ ಹರ್ಷಲ್ ಅವರು ಇದನ್ನ ಆವಿಷ್ಕಾರ ಮಾಡ್ತಾರೆ. ಸೊ ಯುರೇನಸ್ ಅಂತ ಬಂದಾಗ ಆಧುನಿಕ ಕಾಲದಲ್ಲಿ ಆವಿಷ್ಕರಿಸಲ್ಪಟ್ಟಂತ ಮೊದಲ ಗ್ರಹ ಯಾವುದು ಅಂತ ಬಂದಾಗ ಅದು ಯುರೇನಸ್ ಗ್ರಹ. ಇದನ್ನ ಇಲ್ಲಿ ಪ್ರಶ್ನೆ ಆಗಿದ್ದು ಏನಂತಂದ್ರೆ ನೋಡಿ ಇಲ್ಲಿ ಯಾವ ಪ್ರಾಚೀನ ಕಾಲದಲ್ಲಿ ನಮ್ಗೆ ತಿಳಿದಿದ್ದು ಅಂತ ಇವೆಲ್ಲ ತಿಳಿದಿದ್ವು. ಬಟ್ ಅದಾದ ನಂತರ ಏನ್ ಮಾಡ್ತೀವಿ ನಾವು? ಇಲ್ಲಿ ಯುರೇನಸ್ ಗ್ರಹವನ್ನ ಇಲ್ಲಿ ನಾವು ಪತ್ತೆ ಹಚ್ಚತಕ್ಕಂಥದ್ದು. ಓಕೆ, ಯಾವಾಗ 1780ರಲ್ಲಿ ನಾವ್ ಏನ್ ಮಾಡ್ತೇವೆ? ಈ ಯುರೇನಸ್ ಗ್ರಹವನ್ನ ಇಲ್ಲಿ ಪತ್ತೆ ಹಚ್ಚತಕ್ಕಂಥದ್ದು. ಯಾರು? ವಿಲಿಯಂ ಹರ್ಷಲ್. ಓಕೆ, ಆಧುನಿಕ ಕಾಲದಲ್ಲಿ ಆವಿಷ್ಕರಿಸಿದ ಮೊದಲ ಗ್ರಹ ಅಂತ ಬಂದಾಗ ಅದು ಯುರೇನಸ್ ಗ್ರಹ. ಓಕೆ, ಅಧಿಕ ಪ್ರಮಾಣದಲ್ಲಿ ಮೀಥೇನ್, ಅಮೋನಿಯಾ ಇರುವುದರಿಂದ ಇಲ್ಲಿ ಗಾಢ ನೀಲಿ ಬಣ್ಣದಲ್ಲಿ ಮತ್ತೆ ಹಸಿರು ಬಣ್ಣದಲ್ಲಿ ಇದು ಕಾಣ್ತಕ್ಕಂಥದ್ದು. ಮತ್ತೆ ಓಕೆ, ಇದು ಕೂಡ ಇತರ ಎಲ್ಲ ಗ್ರಹಗಳಿಂದ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತದೆ. ಶುಕ್ರ ಮತ್ತು ಯುರೇನಸ್. ಓಕೆ, ಶುಕ್ರ ಮತ್ತು ಯುರೇನಸ್ ಗ್ರಹಗಳು ಏನ್ ಮಾಡ್ತವ? ವಿರುದ್ಧ ದಿಕ್ಕಿನಲ್ಲಿ ಅದು ತಿರುಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ ಈ ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ ನಾಟಕದಲ್ಲಿ ಹೆಸರನ್ನ ಇಟ್ಟಿದ್ದಾರೆ. ಟೈಟಾನ್ ಎನ್ಬಹುದು, ಒಬೆರಾನ್ ಅನ್ಬಹುದು, ಅಂಬ್ರಿಯಲ್, ಮಿರಾಂಡಾ ಈ ರೀತಿಯಾಗಿ ಶೇಕ್ಸ್ಪಿಯರ್ ನಾಟಕದ ಹೆಸರುಗಳನ್ನ ಇಲ್ಲಿ ಇತರ ಉಪಗ್ರಹಗಳಿಗೆ ಇಡಲಾಗಿರ್ತಕ್ಕಂಥದ್ದು. ಇದರ ಅಕ್ಷಭ್ರಮಣ 17 ಗಂಟೆ ಆಗಿದ್ದು ಪರಿಭ್ರಮಣ 84 ವರ್ಷ ಇರ್ತಕ್ಕಂಥದ್ದು. ಓಕೆ, ಇದನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತೇಳಿ ಮಿಷನ್ ವೈಗರ್ 2 ಅಂತ ಹೇಳಿ ಕಳಿಸ್ತಕ್ಕಂಥದ್ದು. ನೆಪ್ಚೂನ್ ಅಂತ ಬಂದಾಗ ಇದು ಅತ್ಯಂತ ಕೊನೆಯ ಗ್ರಹವಾಗಿದ್ದು ಓಕೆ, ಇದು ಕೂಡ ಗಾಢ ನೀಲಿ ಬಣ್ಣವನ್ನ ಹೊಂದಿರತಕ್ಕಂಥದ್ದು. ಮಿಥೇನ್ ಮತ್ತು ಅಮೋನಿಯವನ್ನ ಒಳಗೊಂಡಿದೆ. ಯಾವುದು? ನೆಪ್ಚೂನ್ ಗ್ರಹ. ಓಕೆ, ಇದರ ಉಪಗ್ರಹಗಳು ಅಂತ ಬಂದಾಗ ಟ್ರೈಟಾನ್ ಮತ್ತು ನಿರೀಡ್ ಅಂತಕ್ಕಂಥದ್ದು.
ಟ್ರೈಟಾನ್ ಮತ್ತು ನಿರಿಡೆ. ಇಲ್ಲಿ ನೋಡಿ ಶನಿ ಗ್ರಹದ ಉಪಗ್ರಹ ಯಾವುದು? ಶನಿ ಗ್ರಹದ ಉಪಗ್ರಹ ಟೈಟಾನ್. ಓಕೆ, ಯುರೇನಸ್ ಗ್ರಹದ ಉಪಗ್ರಹ ಯಾವುದು? ಟೈಟಾನಿಯಾ ಅಂತ ಬರ್ತದೆ, ಟೈಟಾನಿಯಾ. ಓಕೆ, ಅದೇ ರೀತಿಯಾಗಿ ನೆಪ್ಚೂನ್ ಗ್ರಹದ ಉಪಗ್ರಹ ಯಾವುದು? ನೆಪ್ಚೂನ್ ಗ್ರಹದ ಉಪಗ್ರಹ ಯಾವುದು ಅಂತಂದ್ರೆ ಟ್ರೈಟಾನ್ ಅಂತ ಬರ್ತದೆ, ಟ್ರೈಟಾನ್. ಶನಿ ಅಂತ ಬಂದಾಗ ಟೈಟಾನ್, ನೆಪ್ಚೂನ್ ಅಂತ ಬಂದಾಗ ಟ್ರೈಟಾನ್. ಓಕೆ, ಯುರೇನಸ್ ಅಂತ ಬಂದಾಗ ಟೈಟಾನಿಯಾ. ಈ ರೀತಿಯಾಗಿ ಇದುವರೆಗೆ ಪ್ರಶ್ನೆ ಆಗಿಲ್ಲ, ಇದನ್ನ ನಾಳೆ ಪ್ರಶ್ನೆ ಕೇಳಬಹುದು. ಓಕೆ, ನೆನ್ಪಿಟ್ಟುಕೊಳ್ಳಿ. ಮತ್ತೆ ದಕ್ಷಿಣ ಧ್ರುವದಲ್ಲಿ, ನೆಪ್ಚೂನ್ ಗ್ರಹದ ದಕ್ಷಿಣ ಧ್ರುವದಲ್ಲಿ ಗ್ರೇಟ್ ಡಾರ್ಕ್ ಸ್ಪಾಟ್ಗಳು ಇಲ್ಲಿ ಕಂಡುಬರ್ತವೆ. ಓಕೆ, ಸೂರ್ಯನಿಂದ 30 ಅಸ್ಟ್ರಾನಮಿಕಲ್ ಯೂನಿಟ್ ಇದು ದೂರ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಗುರುಗ್ರಹ ನೋಡಿ, ಇದು ಮಿಸ್ ಆಗಿ ಇಲ್ಲಿ ಬಂದೈತೆ. ಗುರುಗ್ರಹ ಅಂತ ಬಂದಾಗ ಇದು ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಓಕೆ, 150 ಡಿಗ್ರಿ ಸೆಲ್ಸಿಯಸ್, ಅದು ಮೈನಸ್ ಅಲ್ಲಿ ಇರ್ತಕ್ಕಂಥದ್ದು, ಅತ್ಯಂತ ತಂಪಾಗಿ, ಇದು ಕೂಡ ಅಷ್ಟು ಕೋಲ್ಡ್ ಆಗಿರ್ತಕ್ಕಂಥದ್ದು. ಓಕೆ, ಅಕ್ಷಭ್ರಮಣ ಅಂತ ಬಂದಾಗ 9 ಗಂಟೆ ಇರ್ತಕ್ಕಂಥದ್ದು, ಸರಿಸುಮಾರು 10 ಗಂಟೆ ಇದರದ ಏನು ಅಕ್ಷಭ್ರಮಣ ಅಂದ್ರೆ ಒಂದಿನ ಆಗ್ಬೇಕಂತ 10 ಗಂಟೆ ಆದಾಗ ಒಂದಿನ ಆಗ್ತದೆ ಅಲ್ಲಿ. ಓಕೆ, ಆಮೇಲೆ ಇದನ್ನ ಗೆಲಿಲಿಯೋ ಅವರು 1610ರಲ್ಲಿ ಇದನ್ನ ಡಿಸ್ಕವರ್ ಮಾಡ್ತಾರೆ ಗುರುಗ್ರಹವನ್ನ. ಓಕೆ, ಮತ್ತೆ ಅಮೋನಿಯಾ ಇಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಇಲ್ಲಿ ಪ್ರಕ್ಷುಬ್ಧ ಚಂಡಮಾರುತ, ತೀವ್ರ ಚಂಡಮಾರುತಗಳು ಕೂಡ ಇಲ್ಲಿ ಕಂಡುಬರ್ತಕ್ಕಂಥದ್ದು. ಅದಷ್ಟಲ್ಲದೆ ಇದರಿಂದ ಏನಾಗುತ್ತೆ, ದೈತ್ಯ ಕೆಂಪು ಕಲೆಗಳು ಇಲ್ಲಿ ಕಂಡು ಬರ್ತವೆ ಅಲ್ಲಿ ಗುರುಗ್ರಹದಲ್ಲಿ. ಇದರ ಉಪಗ್ರಹಗಳು ಅಂತ ಬಂದಾಗ ಐಒ ಅನ್ನುವಂಥದ್ದು, ಇನ್ನ ಯುರೋಪ್, ಕ್ಯಾಲಿಸ್ಟ್ರೋ ಮತ್ತು ಗ್ಯಾನಿಮೇಡ ಗುರುಗ್ರಹದ ಉಪಗ್ರಹಗಳು ಅನ್ನುವಂಥದ್ದು. ಓಕೆ, ಇದನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತೇಳಿ 1973ರಲ್ಲಿ ಫಿನರ್ 10 ಅನ್ನುವಂತಹ ಸ್ಯಾಟಲೈಟ್ ಕಳಿಸ್ತಾರೆ. ಮತ್ತೆ ನ್ಯೂ ಹರಿಜನ್ ಅಂತಕ್ಕಂಥ 2007ರಲ್ಲಿ, ಮತ್ತೆ ಏಷ್ಯಾದವರು ಏನ್ ಮಾಡ್ತಾರೆ, ಜ್ಯೂಸ್ ಅನ್ನುವಂತ ಅದನ್ನ ಕಳಿಸ್ತಾರೆ. ಅಂದ್ರೆ ಇಲ್ಲಿ ಟ್ರೋಜನ್ ಆಸ್ಟ್ರಾಯ್ಡ್ಸ್ ಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತ ಕಳಿಸ್ತಾರೆ. ಟ್ರೋಜನ್ ಆಸ್ಟ್ರಾಯ್ಡ್ ಅಂದ್ರೆ ಈ ಗುರುಗ್ರಹ ಅಂತ ಬಂದಾಗ ಗುರುಗ್ರಹದಲ್ಲಿ ಇದಕ್ಕೂ ಕೂಡ ಉಂಗುರ ವ್ಯವಸ್ಥೆ ಇರ್ತಕ್ಕಂಥದ್ದು. ಓಕೆ, ಇದೇನಪ್ಪಾ ಅಂತಂದ್ರೆ ಇಲ್ಲಿ ಸಣ್ಣ ಪುಟ್ಟ ಗ್ರಹಗಳು ಇರ್ತಕ್ಕಂಥ, ಇದನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತ ಏನ್ ಮಾಡ್ತಾರೆ, ಈ ಟ್ರೋಜನ್ ಆಸ್ಟ್ರಾಯ್ಡ್ ಅಂತ ಕರೀತಾರೆ. ಟ್ರೋಜನ್ ಆಸ್ಟ್ರಾಯ್ಡ್ ಇವುಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಈ ಏಷ್ಯಾದವರು, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರು ಸ್ಯಾಟಲೈಟ್ ಅನ್ನ ಕಳಿಸ್ತಕ್ಕಂಥದ್ದು. ಓಕೆ, ಇದಿಷ್ಟೇನಪ್ಪಾ ಅಂತಂದ್ರೆ ಇವತ್ತಿಂದಾಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅಗ್ನಿಶಾಮಕ ದಳದ ವಸ್ತ್ರವು ಯಾವ ಬಗೆಯ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿದೆ? ಅಂದ್ರೆ ಅಲ್ಲಿ ಶಾಖದಿಂದ ತಡೆಯಬೇಕಲ್ಲ, ಅದಕ್ಕಾಗಿ ಯಾವ ವಸ್ತುವಿನಿಂದ, ಯಾವ ಪ್ಲಾಸ್ಟಿಕ್ ನಿಂದ ಮಾಡಿರ್ತಾರೆ ಅಂತ ಪ್ರಶ್ನೆ ಆಗಿದೆ. ಇದರ ಸರಿಯಾದ ಉತ್ತರ ನೀವು ಇಲ್ಲಿ ಕಮೆಂಟ್ ಮಾಡಿ. ಓಕೆ, ನಾವು ಮುಂದಿನ ಅವಧಿಯಲ್ಲಿ ಮುಂದುವರಿದ ಪ್ರಶ್ನೆಗಳಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಕ್ಲಾಸ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.